ಬಡಿಸ್ಬೋದಾ ಹೋಗ್ತಾ ಹೋಗೋದಾದ್ರೆ ಒಂದು ಮನೆಯಲ್ಲಿ ಏನಾದ್ರೂ ಕಸವನ್ನ ಗುಡಿಸಬಾರದು ಸಂಜೆಯ ನಂತರದಲ್ಲಿ ಅಥವಾ ಮನೆಯ ಒಳಗಡೆ ಉಗುರು ಕತ್ತರಿಸಬಾರದು ಅಂತ ಹೇಳಿ ಹಿರಿಯರು ನಮಗೆ ಹೇಳಿದಾಗ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ನಾವೆಲ್ಲರೂ ಕೂಡ ಮಾಡುವಂತದ್ದು ಸಹಜ. ಆದ್ರೆ ಈಗ ಇರುವಂತಹ ಪ್ರಶ್ನೆ ಅಂದ್ರೆ ಕಲಿಯುಗದ ವಿಜ್ಞಾನ ಅಂದ್ರೆ ಏನು, ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತ ನೋಡ್ತಾ ಹೋಗೋದಾದ್ರೆ ಯಾವ್ದಾದ್ರು ಒಂದು ಆವಿಷ್ಕಾರಗಳನ್ನ ಮಾಡಿದಾಗ ಅಥವಾ ಹೊಸತನವನ್ನ ಕಂಡು ಹಿಡಿದಾಗ ಯಾವ್ದಾದ್ರು ಸಂಶೋಧನೆಯನ್ನ ಮಾಡಿದಾಗ ಅದಕ್ಕೆ ನಾವು ವಿಜ್ಞಾನ ಅಂತ ಹೇಳ್ತೀವಿ. ಆದ್ರೆ ಕಲಿಯುಗದ ವಿಜ್ಞಾನ ಯಾವುದು ಅಂತ ಅಂದಾಗ ಇದೇನಪ್ಪ ಇದು ಆಶ್ಚರ್ಯಕರವಾದಂತಹ ವಿಚಾರ ಅನ್ಸೋದಂತೂ ಕೂಡ ಸಹಜ. ಹಾಗಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕಲಿಯುಗದ ವಿಜ್ಞಾನ ಯಾವುದು ಅನ್ನುವಂತಹ ವಿಚಾರದ ಕುರಿತಂತೆ ಗುರುಜಿ ನಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಈ ಕುರಿತು ತಿಳಿಸಿಕೊಡಲು ಶ್ರೀ ಪುರುಷೋತ್ತಮ್ ದೇಶಿ ಗುರುಜಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರು, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ನಾನು ಹೇಳ್ತಾ ಇದ್ದೆ ವಿಜ್ಞಾನ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ತಿಳಿದುಕೊಂಡಿದ್ದೀವಿ. ಆದ್ರೆ ಕಲಿಯುಗದ ವಿಜ್ಞಾನ ಯಾವುದು ಅಂತ ಹೇಳಿದ್ರೆ ಏನ್ ಹೇಳ್ತೀರಾ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ತುಂಬ ಸರಳವಾದ ವಿಚಾರ ಇದು. ಅರ್ಥ ಮಾಡ್ಕೊಂಡು ತಿಳ್ಕೊಂಡಾಗ ಇಲ್ಲ ಅಂತಂದರೆ ಏನೋ ಇರಬಹುದೇನೋ ಹೊಸದು ಅಂತಕ್ಕಂಥ ಒಂದು ಕುತೂಹಲ ಅಂತ ಇರ್ತಕ್ಕಂಥ ಒಂದು ವಿಚಾರ ಆಗತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ, ಈ ಕಲಿಯುಗದಲ್ಲಿ ಸಾಕಷ್ಟು ಸಲ ನಾವು ಮಾತಾಡ್ತೀವಿ, ಈಗೆಲ್ಲ ಹಳೆಯ ಕಾಲದೆಲ್ಲ ಈಗಿರೇ ಬೇರೆ, ಈಗ ಪ್ಯಾಟ್ರನ್ನೇ ಬೇರೆ, ಹಲವಾರು ರೀತಿ ಮಾತಾಡ್ತೀವಿ. ಇದು ಕಲಿಯುಗ, ಈಗ ನೀನು ದ್ವಾಪರ ಯುಗದ ಮಾತಾಡ್ಬೇಡ. ಕೆಲವರು ಮಕ್ಕಳು ಬೇಜಾರಾದಾಗ ತಂದೆ ತಾಯಿ ಹೇಳ್ತಾರೆ, ನೀನು ಪುರಾಣ ಎಲ್ಲ ಹೇಳ್ಬೇಡ ಅಲ್ವಾ, ಈಗ ಮಾಡ್ರನ್ ಯುಗ ಇದು, ಅದೆಲ್ಲ ಹೇಳ್ಬೇಡ ಅಂತ ಹೇಳ್ತಾರೆ. ಈ ಮಾಡ್ರನ್ ಯುಗ ಅಂದರೆ ಕಲಿಯುಗದ ವಿಜ್ಞಾನ ಅಂತಕ್ಕಂಥ ವಿಚಾರ ಅಂದರೆ ಈ ಕಡೆಯಿಂದಾರು ಹೇಳಿ ಆ ಕಡೆಯಿಂದ ಹೇಳಿ ಎರಡು ಒಂದೇ ಬರುತ್ತೆ. ಆದರೆ ಇದು ಯಾವುದನ್ನ ತೋರಿಸುತ್ತೆ ಅಂತಕ್ಕಂತಹ ಒಂದು ಲೆಕ್ಕಾಚಾರ ಬಂದಾಗ ಮೋಹದ ಬಲೆ, ಮೋಹದ ಬಲೆ, ಅದಕ್ಕೆ ಕೊನೆನೇ ಇಲ್ಲ. ಏನದು? ಫ್ಯಾಮಿಲಿಯಲ್ಲಿ ಒಂದು ಸಂಸಾರದಲ್ಲಿರ್ತಕ್ಕಂಥದ್ದು, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಗು, ನನ್ನ ಮನೆ. ಸೊ ಈ ರೀತಿಯಾಗಿರ್ತಕ್ಕಂತಹ ಒಂದು ಮೋಹ ಏನಾಗತ್ತೆ, ಸಂಸಾರದಲ್ಲಿ ಕಟ್ಟಾಕ್ಬಿಡತ್ತೆ ಅಂತ ನಾವೇನು ತಿಳ್ಕೊಂಡಿಲ್ಲ. ಅಂದರೆ ಅವ್ರನ್ನ ಪ್ರೀತಿಸ್ಬಾರ್ದಾ, ಅವ್ರನ್ನ ಗೌರವಿಸ್ಬಾರ್ದಾ, ಅದು ವಿಚಾರ ಬೇರೆ. ಅವ್ರ ಬಗ್ಗೆ ಚಿಂತನೆ ಮಾಡೋದು, ನನಗೇನೋ ಬೇಕು, ನನಗೇನೋ ಸಿಗಬೇಕು, ಅವ್ರು ಈ ಥರ ನಡ್ಕೋಬೇಕು, ಈ ಥರ ಇರಬೇಕು ಅಂದರೆ ಅದನ್ನು ಬದಲಾವಣೆ ಮಾಡೋಕ್ಕೆ ಪ್ರಯತ್ನ ಮಾಡೋದು. ಅದು ಬದಲಾವಣೆ ಆಗಲ್ಲ. ಆಗತ್ತೇನಮ್ಮ? ಈಗ ಒಂದು ಮಗುಗೆ ತಂದೆ ತಾಯಿ ಪ್ರಯತ್ನ ಮಾಡ್ತಾರೆ, ಈ ಮಗುನ ಹೀಗೆ ಮಾಡಬೇಕು, ಬೆಳೆಸ್ಬೇಕು, ಈ ಥರದ್ದೇ ಓದಿಸ್ಬೇಕು ಅಂತ. ಆ ಮಗು ಬದಲಾವಣೆ ಮಾಡೋಕೆ ತುಂಬ ಕಷ್ಟ ಆಗತ್ತೆ, ಹೌದಾ? ಇದು ಇನ್ನೊಬ್ಬರಿಗೋಸ್ಕರವಾಗಿ ಮಾಡ್ತಕ್ಕಂಥ ನಮ್ಮದು ಇದು ಒಂದು ಮೋಹ, ಮೋಹದ ಬಲೆ ಅಂತ ಹೇಳ್ಬೋದು. ಪಕ್ಕದ ಮನೆ ಮಗು ಚೆನ್ನಾಗಿ ಓದ್ತಾ ಇದೆ, ನನ್ನ ಮಗು ಓದಿಸ್ಬೇಕು, ನನ್ನ ತಂಗಿ ಮಗು ಚೆನ್ನಾಗಿ ಓದ್ತಾ ಇದೆ, ನನ್ನ ಮಗನೂ ಓದಿಸ್ಬೇಕು. ಸೊ ಈ ರೀತಿ ಒಂದು ಕಂಪೇರ್ ಮಾಡಿ ಅದನ್ನು ನಾವು ಬೆಳವಡಿಸ್ಕೊಂಡ್ರೆ ನಡ್ಕೊಳ್ಳೋಕ್ಕೆ ಅವರನ್ನು ಅನುಮೋದನೆ ಮಾಡ್ತಕ್ಕಂಥ ರೀತಿಯಲ್ಲಿ ರಿಮ್ಯಾಕ್ ಮಾಡ್ತಕ್ಕಂಥ ವಿಚಾರಕ್ಕೆ ಹೋಗ್ತೀವಿ. ಇದು ಬಗೆಹರಿಯಲ್ಲ. ಅವರ ಒಂದು ಪ್ರಯತ್ನ ಏನಿರುತ್ತೋ ಇವ್ರಿಗೆ ಗೊತ್ತಿರಲ್ಲ. ಬಟ್ ಮಗು ಮುಂದೆ ಹೋಗ್ತಾ ಇದೆ ಅಥವಾ ಗಂಡ ತುಂಬ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದಾನೆ, ಈ ರೀತಿ ಒಂದು ಮೋಹದಲ್ಲಿ ಏನಾಗುತ್ತೆ, ಅದು ಹೆಂಗೆ ಅಷ್ಟಾಗ್ತಾ ಇದೆ, ನಾವು ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ಈ ಒಂದು ಮೋಹದ ಬಲೆಯಲ್ಲಿ ನಾವು ಸಿಕ್ಕಾಕೊಂಡಾಗ ಜೀವನ ಹೇಗನ್ಸುತ್ತೆ ಅಂದರೆ ಇದನ್ನೇ ಸಂಸಾರದ ಚಕ್ರ ಅಂತಾರೆ. ಈ ಸಂಸಾರದ ಚಕ್ರದಲ್ಲಿ ಹುಟ್ಟುವಂತಹ ಒಂದು ದೊಡ್ಡ ಪದ್ಧತಿ ಯಾವುದು ಅಂದರೆ ಸುಖ ದುಃಖಗಳು ಸಂಸಾರದಲ್ಲೇ ಉತ್ಪತ್ತಿ ಆಗೋದು. ಈ ದುಃಖ ಅನ್ನೋದು ಬರೋದು ಈ ಮೋಹದಿಂದಲೇ ಬರೋದು, ಹೌದಲ್ಲ? ಎಷ್ಟು ಆಕರ್ಷಣೆಗೆ ಒಳಗಾಗ್ತಾನೆ ಮನುಷ್ಯ, ಅಷ್ಟು ದುಃಖಕ್ಕೀಡಾಗ್ತಾರೆ. ಯಾಕಂದ್ರೆ ಸಿಗಲ್ಲ, ಇವ್ರು ಬಿಡಲ್ಲ, ಹೌದಾ? ಈಗ ಇವತ್ತು ನಾನು ಬದುಕಬೇಕು, ಜನಕ್ಕೆ ಎದುರುಗಡೆ ತೋರಿಸ್ಕೋಬೇಕು, ಯಾರು ಏನೇನೋ ಮಾಡಿಬಿಟ್ರು ನಾನೇನೋ ಮಾಡಬೇಕು ಅಂತಕ್ಕಂತಹ ಒಂದು ಪ್ರಯತ್ನ ಮಾಡ್ತಕ್ಕಂಥದ್ದು ಈ ಮಾಡರ್ನ್ ಪ್ರಪಂಚದಲ್ಲಿ. ಓದೋದ್ರಲ್ಲಾಗಲಿ, ಬಟ್ಟೆ ಹಾಕೊಳ್ಳೋದ್ರಲ್ಲಾಗಲಿ, ಊಟ ಮಾಡೋದ್ರಲ್ಲಾಗಲಿ, ಯಾವುದು ನಿಮಗೆ ಪ್ಯಾಟ್ರನ್ ಇಷ್ಟ ಆಗುತ್ತೋ ಆ ಪ್ಯಾಟ್ರನ್ನನ್ನೇ ತುಂಬ ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಆಸೆ, ಮೋಹ. ಅದು ದುಃಖಕ್ಕೆ ಹತ್ತಿರವಾಗತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಈ ರೀತಿಯಾಗಿರ್ತಕ್ಕಂಥದ್ದು ಕೆಲವರಿಗೆ ಅನಿಸತ್ತೆ, ನನಗೆ ಯಾಕೆ ಈ ರೀತಿ ಆಗತ್ತೆ, ಯಾವುದು? ಅದರಲ್ಲಿ ಎರಡು ಕೆಲಸ ಮಾಡುತ್ತೆ, ಒಂದು ಮನಸ್ಸು, ಇನ್ನೊಂದು ಬುದ್ಧಿ.
ಈ ಎರಡೂ ನಮ್ಮ ದೇಹದಲ್ಲಿ ಇದು ನಮ್ಮದು ಪ್ರಾಪರ್ಟಿ ಅಂತ ನಾವು ತಿಳ್ಕೊಂಡಿದ್ದೀವಿ. ನಮ್ಮ ದೇಹದಲ್ಲಿರುವ ಎರಡು ಪ್ರಾಪರ್ಟಿ ಇದೆ. ಏನು? ಮನಸ್ಸು ನನ್ನದು, ಬುದ್ಧಿ ನನ್ನದು. ಆಗಿದೆಯಾ ನಮ್ಮದು? ಆಗಿಲ್ಲ. ಆದ್ರೂ ನಾವೇನಂತ ಇದ್ದೀವಿ, ನನ್ನ ಮನಸ್ಸಿಗೆ ಬಂದ್ರೆ ನೋಡೀಗ ಅಂತಾರೆ. ಇವ್ರ ಮನಸ್ಸೆಲ್ಲ ಐತೆ ಗೊತ್ತಿಲ್ಲ. ನಾವು ಹಿಂಗೆ ಹೇಳ್ಕೊಂಡೇ ಹೋಗ್ತಾ ಇದ್ದೀವಿ. ಇದು ಸುಳ್ಳು ಅಂತೆ ನಿಜ ಅಂತ್ಯ. ನನ್ನ ಮನಸ್ಸು ನನ್ನ ಬುದ್ಧಿ, ಆದರೆ ಸುಳ್ಳು ಅಂತ ಒಪ್ಕೊಳ್ಳಲ್ಲ ಯಾರು. ಇನ್ನು ನಂದಲ್ಲ ಇನ್ಯಾರ್ದು? ಇದಕ್ಕೆ ಆ ಮನಸ್ಸು ನಿಮ್ಮದೇ ಆದ ಅಧಿಕಾರಕ್ಕೆ ನಿಮ್ಮದೇ ಆದ ರೀತಿಯಲ್ಲಿ ಮನಸ್ಸು ನಿಮಗೆ ಸಪೋರ್ಟ್ ಕೊಟ್ಟಾಗ ಅದು ನಿಮ್ಮದು ಅಂತ ಒಪ್ಕೊಳ್ತಕ್ಕಂಥ ವಿಚಾರ. ಅದು ಈ ಜನ್ಮದಲ್ಲಿ ಯಾರಿಂದನೂ ಸಾಧ್ಯ ಇಲ್ಲ ಅಂತ, ಯಾರಿಗೂ ಆಗಲ್ಲ ಅಂತ ಅಲ್ಲ. ಅದಕ್ಕೆ ನಾವು ಏನು ಕೆಲಸ ಮಾಡಬೇಕಾಗತ್ತೆ ಅಂತಕ್ಕಂಥ ತಿಳ್ಕೊಂಡಾಗ ಅದು ನಾವು ಅದನ್ನು ಅನುಭವಿಸೋದಕ್ಕೆ ಸಾಧ್ಯತೆ ಆಗತ್ತೆ. ಹಾಗಿರಬೇಕಾದ್ರೆ ನಾವು ಮಾಡಬೇಕಾಗಿರ್ತಕ್ಕಂತಹ ಇದರಿಂದ ಬಂಧನದ ಅಂತಕ್ಕಂಥ ವಿಚಾರದಲ್ಲಿ ನಾವು ಹಲವಾರು ರೀತಿ ಬೇಜಾರು ಮಾಡ್ಕೊಳ್ಳೋ ಬದಲು ನಮ್ಮ ಆಸೆಯನ್ನು ಕಡಿಮೆ ಮಾಡ್ಕೋಬೇಕು, ನನ್ನ ಮನಸ್ಸನ್ನು ಸರಿ ಮಾಡ್ಕೋಬೇಕು, ನನ್ನ ಬುದ್ಧಿ ಸರಿ ಮಾಡ್ಕೋಬೇಕು ಅಂತ 1, 2, 2, 3, 4 ಆಯ್ತಲ್ಲ, ಸರ್ಕಲ್ ಜಾಸ್ತಿ ಆಯ್ತಲ್ಲ. ಸೊ ಇದರಿಂದ ಹೊರಗೆ ಬರೋಕ್ಕಾಗಲ್ಲ. ನಾವು ಒಂದೇ ಒಂದು ವಿಚಾರವನ್ನು ತಗೊಂಡಾಗ ಇಷ್ಟು ಸಮಸ್ಯೆಯನ್ನು ನಾವು ಅನುಭವಿಸ್ಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಇವತ್ತಿನ ವಿಜ್ಞಾನ ಯಾವುದು ಅಂದರೆ, ಸರಿಯಾದ ಸಮಯ ಅಂತಕ್ಕಂಥದ್ದು ಇದೆಯಲ್ಲ, ಸರಿಯಾದ ನಿಶ್ಚಿತವಾದ ಸಮಯ ಇದೆಯಲ್ಲ, ಇದು ಮಾಡರ್ನ್ ಸೈನ್ಸ್. ನಿಶ್ಚಿತ ಸಮಯವೇ ಕಲಿಯುಗದ ವಿಜ್ಞಾನ. ನಿಶ್ಚಿತ ಸಮಯ ಅಂದಮೇಲೆ ಪ್ರತಿಯೊಂದು ನಿಶ್ಚಿತವಾಗಿ ನಡೆಯುತ್ತೆ. ಹೌದಾ? ಅದರಲ್ಲಿ 4 ಭಾಗವನ್ನು ವಿಂಗಡಿಸ್ಬೇಕಾಗತ್ತೆ. ಯಾವುದದು? ಈ ನಿಶ್ಚಿತ ಸಮಯವನ್ನು ಮ್ಯಾನೇಜ್ ಮಾಡೋಕ್ಕೆ ಎಲ್ರಿಗೂ ತುಂಬ ಇಷ್ಟ, ತುಂಬ ಆಸೆ. ಆಗಲ್ಲ. ಅಪ್ಪಿತಪ್ಪಿ ಮಾಡಿದ್ರೆ 2 ದಿನ ಮಾಡ್ಬೋದು, ಅಥವಾ 3 ದಿನ ಮಾಡ್ಬೋದು, ಅಥವಾ 1 ವಾರನೇ ಮಾಡ್ಬೋದು. ಆಮೇಲೆ ರಿವ್ಯಾಕ್ ಹಿಂದೆ ಕೊಟ್ಟೋಗ್ತಾರೆ. ಆಗಲ್ಲಪ್ಪ, ಅದೆಲ್ಲ ತುಂಬ ಪ್ರಯತ್ನ ಪಟ್ಟೆ, ಹಿಂಸೆ ಆಗತ್ತೆ, ಮನೆ ಸರಿ ಇಲ್ಲ, ಜನ ಸರಿ ಇಲ್ಲ, ಇನ್ನೊಂದು ಸಲ ಅದ್ರ ಮೇಲೆ ಹಾಕ್ಬಿಟ್ಟು ಬಿಟ್ಬಿಡೋದು. ಇದು ಪ್ರತಿಯೊಬ್ಬರಿಗೂ ಬೇಕು ಅನ್ಸುತ್ತೆ, ಆದರೆ ಪಡ್ಕೊಳಕ್ಕಾಗ್ತಾ ಇಲ್ಲ. ಇದಕ್ಕೆ ಮೂಲವಾದ ಕಾರಣ ನಮ್ಮಲ್ಲಿರ್ತಕ್ಕಂತಹ 4 ವಿಚಾರಗಳಲ್ಲಿ ನಾವು ಸೋಲ್ತಾ ಇದ್ದೀವಿ. ಏನು? ನಿಶ್ಚಿತ ಸಮಯವನ್ನು ಬಳಸುವುದಕ್ಕೆ ಮಗುವಿನಿಂದ ಹಿಡಿದು ದೊಡ್ಡರಾದಿಯವರೆಗೂ ಯಾಕೆ ಆಗ್ತಾ ಇಲ್ಲ? ಕರೆಕ್ಟ್ ಟೈಮನ್ನು ಬಳಸಬೇಕು, ಆಗ್ತಾ ಇಲ್ಲ. ಇದನ್ನ ಸಂಸ್ಕಾರ ಅಂತಾರೆ. ಹೌದಾ? ಮಗುವಿಗೆ ಸಂಸ್ಕಾರ ಕೊಡಬೇಕು ಅಂತಾರೆ. ಸಂಸ್ಕಾರ ಅಂತ ಏನು, ಅದಕ್ಕೆ ಅರ್ಥ ಏನು ಅಂತ ತಿಳ್ಕೊಂಡವ್ರ ಅಂತ ನನಗೆ ಪ್ರಶ್ನೆ. ಸಂಸ್ಕಾರ ಎಂದರೆ ದೇವಸ್ಥಾನಕ್ಕೆ ಹೋಗೋದು, ನಮಸ್ಕಾರ ಮಾಡೋರು, ದೊಡ್ಡವ್ರು ಬಂದ ತಕ್ಷಣ ಎದ್ದು ನಿಂತ್ಕೊಳ್ಳೋದು, ಕೈ ಮುಗಿಯೋದು, ಇದು ಸಂಸ್ಕಾರ. ಸ್ನಾನ ಮಾಡ್ತಕ್ಕಂಥದ್ದು, ಪೂಜೆ ಮಾಡ್ತಕ್ಕಂಥದ್ದು, ಮಂತ್ರ ಹೇಳ್ತಕ್ಕಂಥದ್ದು, ಇದನ್ನ ಸಂಸ್ಕಾರ ಅಂತ ಕೆಲವು ತಿಳ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳೋಣ. ಏನು ಹೇಳ್ತೀಮ್ಮ? ಆದರೆ ನಿಜವಾದ ಸಂಸ್ಕಾರ ಯಾವುದು ಅಂತಕ್ಕಂಥ ಸಂಸ್ಕಾರದ ಮೂಲಾರ್ಥ ಯಾವುದು ಅಂತಂದರೆ, ನಿಶ್ಚಿತ ಸಮಯವನ್ನು ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರು ಅದನ್ನು ಕಂಟಿನ್ಯೂ ಆಗಿ ಬಳಸ್ತಾ ಹೋಗ್ತಾರೋ ಅದು ಸಂಸ್ಕಾರ ಅಂತಾರೆ. ಇದು ಹೆಂಗೆ ಬರುತ್ತಿದು? ಯಾರಿಂದ ಬರುತ್ತೆ? ಎಲ್ಲಿ ತಗೋಬೇಕು? ಯಾರಿಂದ ತಗೋಬೇಕು? ಇದೆಲ್ಲೂ ಸಿಗಲ್ಲ, ಯಾರು ಹೇಳಿದ್ರೂ ಆಗಲ್ಲ. ಮತ್ತು ಹೇಗೆ ಸಂಸ್ಕಾರ ಅಂತ ಹೇಳ್ಬಿಡ್ತೀವಲ್ಲ, ಇದಕ್ಕೆ ಉತ್ತರ ಏನು? ಇದಕ್ಕೆ ಒಂದನೇದು, ಮಲಗೋದು, ಬೆಳಿಗ್ಗೆ ಏಳೋದು, 2 ಆಯ್ತಾ? ಊಟ ಮಾಡೋದು, ನೀರು ಕುಡಿಯೋದು. ಅಮ್ಮ, ಈ 4 ನಮ್ಮ ಮನುಷ್ಯನಿಗೆ ಡಿಸಿಪ್ಲಿನ್ ಅಂತಕ್ಕಂಥದ್ದು, ಶಿಸ್ತನ್ನು, ಸಂಸ್ಕಾರವನ್ನು ಕಲಿಸ್ತಕ್ಕಂಥದ್ದು. ಈ 4 ವಿಧಾನದಲ್ಲಿ ಮನುಷ್ಯ ಸದಾ ಯಾವಾಗಲೂ ಹಸೋನ್ಮುಖಿಯಾಗಿ ಸುಖದಲ್ಲಿ ಬದುಕ್ತಾ ಇದ್ದೀನಿ ಅಂತ ಖುಷಿ ಪಡ್ಬೋದು. ಈ 4 ಕೆಟ್ಟಿದೆ, ಕೆಡುತ್ತಿದೆ, ಕೆಡಲಿದೆ, ಕೆಡುತ್ತಲೇ ಇದೆ. ಏನು ಹೇಳ್ತೀಯಮ್ಮ? ಹೌದಲ್ಲ? ಈ 4 ಯಾರ್ದು? ನಮ್ಮದೇ ಕರ್ತವ್ಯ. ಈ 4 ನಮ್ಮದೇ ಅಂತ ಒಪ್ಕೊಂಡಿಲ್ಲ ನಾವು. ಯಾಕೆ ಅಂದರೆ ನನಗೆ ಅದೇನೋ ಅಭ್ಯಾಸ ಸರಿ ಹೋಗ್ತಾ ಇಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ, ಮಾಡೋಕ್ಕಾಗ್ತಾ ಇಲ್ಲ, ಹೇಳೋಕ್ಕಾಗ್ತಾ ಇಲ್ಲ, ಮಲಗೋಕ್ಕಾಗ್ತಾ ಇಲ್ಲ, ಅಥವಾ ಟೈಮ್ ಸಿಗ್ತಾ ಇಲ್ಲ, ನಾನು ಬರೋದೇ ಅಷ್ಟೊತ್ತಿಗೆ, ಹಲವಾರು ಕಾರಣಗಳು ಹೇಳಿಕೊಂಡು ಈ 4 ನಾವು ಸೈಡ್ಗೆ ಹಾಕಿರುವ ಕಾರಣ ಸಂಸ್ಕಾರ ಯಾವ ಕಾರಣಕ್ಕೂ ಬರಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ದೊಡ್ಡವರು ಪಾಲನೆ ಮಾಡಿಕೊಂಡು ಬಂದಿದ್ದಾಗ ಮಕ್ಕಳು ಆಟೋಮೆಟಿಕ್ ಆಗಿ, ಯಾರು ಹೇಳದೇ ಇದ್ರು ಆಟೋಮೆಟಿಕ್ ಮಕ್ಕಳು ಸಂಸ್ಕಾರವಂತರೇ ಆಗಿರ್ತಾರೆ. ನಾವೇನು ತಿಳ್ಕೊಂಡಿದ್ದೀವಿ ಅಂದರೆ, ಒಳ್ಳೆ ಸ್ಕೂಲ್ಗೆ ಹಾಕಿದ್ರೆ ಸಂಸ್ಕಾರವಂತರಾಗ್ತಾರೆ ಮಕ್ಕಳು,
ಒಳ್ಳೆ ವಿದ್ಯೆ ಕಲಿಸಿದ್ರೆ ಸಂಸ್ಕಾರವಂತ ಯಾವ ಕಾರಣಕ್ಕೂ ಬರಲ್ಲ. ವಿದ್ಯೆ ತಂದೆ ತಾಯಿಯಿಂದ ಬಂದಿರತಕ್ಕಂತಹ ಸಮಯ ಪ್ರಜ್ಞೆ, ನಿಶ್ಚಿತ ಸಮಯವನ್ನ ಪಡ್ಕೊಳ್ತಕ್ಕಂಥ ವಿಚಾರ. ಈ 4 ಅಭ್ಯಾಸಗಳು ನಿಮ್ಮಲ್ಲಿ ಬರಬೇಕು, ಬಂದಿರಬೇಕು. ಬರ್ತಾ ಇಲ್ವಲ್ಲ, ಪ್ರಯತ್ನ ಮಾಡ್ತೀನಿ ಅನ್ನೋದಕ್ಕೆ ವಿಚಾರ ಇವತ್ತು ಹೇಳೋಣ. ಏನಾಗತ್ತೆ, 4 ಭಾಗವನ್ನ ವಾಸದ ಮನೆಯಲ್ಲಿ 4 ದಿಕ್ಕುಗಳಿರುತ್ತಿದ್ದು. ನಾವು ವಾಸ ಮಾಡ್ತೀವಲ್ಲ ಮನೆ, ಆ ಮನೆ 4 ದಿಕ್ಕಿದ್ದರೆ ನೋಡ್ಕೊಳ್ಳಿ. ಯಾರು ದಯವಿಟ್ಟು ಕರೆ ಮಾಡೋದು ಸ್ವಲ್ಪ ಒಂಚೂರು ಹೇಳ್ಬಿಟ್ರೆ ನನಗೆ ಖುಷಿನಾರು ಆಗತ್ತೆ. ಸ್ವಾಮಿ ನಮ್ಮ ಮನೇಲಿ ಕರೆಕ್ಟಾಗಿ 4 ದಿಕ್ಕಿದೆ ಅಂತ ದಯವಿಟ್ಟು ಯಾರಾದರೂ ಇವತ್ತು ಬಿಟ್ರೆ ಖುಷಿ ಪಡ್ಬೋದು. ಒಂದ್ಸಲ ನೋಡ್ಕೊಂಬಿಡಿ ನಿಮ್ಮ ಮನೆ. ನಾ ಕರೆ ಸಿಕ್ಕಿದಾಗ ನಮ್ಮ ಮನೆಗೆ 4 ದಿಕ್ಕು ಕರೆಕ್ಟ್ ಇದೆಯಾ ಅಂತ ನೋಡಿಕೊಂಡ್ರೆ ಸ್ವಲ್ಪ ಮಾತಾಡೋಕೆ ಅನುಕೂಲ ಆಗುತ್ತೆ, ನಿಮಗೂ ಉತ್ತರ ಸಿಗತ್ತೆ, ನನಗೂ ತೃಪ್ತಿ ಆಗತ್ತೆ. ಅದಿರಲೇಬೇಕು ಅಂತಿಲ್ಲ, ಇದೇ ಇಲ್ಲ ಅನ್ನೋದನ್ನು ಹೇಳಿದ್ರೆ ತುಂಬ ಅನುಕೂಲ ಆಗತ್ತೆ. ಪ್ರತಿದಿನ ಬರೀ ಇದಕ್ಕೆ ಹೆಂಗೆ ಅದಕ್ಕೆ ಹೆಂಗೆ ಅನ್ನೋ ಕೇಳೋ ಬದಲು ಒಂದೊಂದು ದಿನದ ಕಾರ್ಯಕ್ರಮದಲ್ಲಿ ಒಂದು ಹೊಸ ಪ್ರಶ್ನೆ ಉತ್ತರ ಆಗಬೇಕು. ನಿಮಗೂ ಖುಷಿ, ನಮಗೂ ಖುಷಿ. ಹೇಳಿದ್ದೇ ಹೇಳು, ಕೇಳಿದ್ದೇ ಕೇಳು, ಇದಾಗಬಾರ್ದು. ಪ್ರತಿದಿನ ಒಬ್ಬ ಮನುಷ್ಯನಾದವನು ಒಂದನ್ನು ಮಾತಾಡಬೇಕು, ಹೊಸದಾಗಿ ಒಂದನ್ನು ಕೇಳಿಸ್ಕೋಬೇಕು, ಒಂದನ್ನು ತಿಳ್ಕೋಬೇಕು. ಇದಿಲ್ಲ ಅಂದರೆ ಆ ದಿನ ಆ ವಯಸ್ಸಿಗೆ ಆ ಆಯಸ್ಸಿಗೆ ಧಕ್ಕೆ. ಅಯ್ಯೋ ಇವತ್ತೇನು ವೇಸ್ಟ್, ನನ್ನ ಬರೀ ಬೇಜಾರಲ್ಲೇ ಕಾಲ ಕಳೆದೆ ಅಂತ ಅಂದ್ಕೊಂಡು ಮಲ್ಕೊಂಡು ನಿದ್ದೆ ಬರಲ್ಲ. ಅದಕ್ಕೋಸ್ಕರವಾಗಿ ಆರೋಗ್ಯ ರಹಸ್ಯದ ಕಾರ್ಯಕ್ರಮ ಯಾವುದು ಅಂದರೆ, ಹೊಸ ವಿಚಾರ ಇವತ್ತು ಏನು ಕೇಳ್ತೀವಿ, ಕೇಳಿದ್ದನ್ನು ಏನು ತಿಳ್ಕೊಳ್ತೀವಿ, ತಿಳ್ಕೊಂಡಿದ್ದಕ್ಕೆ ನಾವೇನು ಪರಿವರ್ತನೆ ಆಗ್ತೀವಿ ಅನ್ನೋ ಒಂದು ರಸವತ್ತಾದ ಕಾರ್ಯಕ್ರಮ ಅಂದರೆ ಆರೋಗ್ಯ ರಹಸ್ಯ ಅಂತ ಪ್ರತಿಯೊಬ್ಬರು ತಿಳ್ಕೊಂಡಾಗ, ಅಯ್ಯೋ ನೆನ್ನೆ ಹೇಳಿದೆ ಇವತ್ತು ಹೇಳ್ಬೋದೇನೋ, ಇಲ್ಲ ಹೇಳಲ್ಲ, ನಿಮಗೆ ಗೊತ್ತೂ ಆಗಿದೆ, ಪೂರ್ತಿ ಯಾವುದು ಹೇಳಲ್ಲ. ಯಾಕೆ ಅಂದರೆ ನಿಮ್ಗೆ ಎಚ್ಚರಿಕೆ ಮಾಡೋಕ್ಕೆ. ನಾನು ಪೂರ್ತಿ ಹೇಳ್ಬಿಟ್ರೆ ಪುಸ್ತಕನೂ ಪೆನ್ನು ತಗೊಂಡು ದಿನ ಬರ್ಕೊಂಡ್ಬಿಡ್ತೀರ, ಸೀರಿಯಲ್ಲು ಅಲ್ಲೂ ನಮ್ಮ ನೆನ್ನೆ ಇದು ಹೇಳಿದ್ರು ಇವತ್ತು ಇದು ಹೇಳ್ತಾರೆ. ನಮ್ಮ ಹತ್ರ ಇದಿದೆ ಟಾಪಿಕ್ಕೇ ಇಲ್ಲ. ಪಿಕ್ಚರ್ ಎಂಡಿಂಗ್ ತೋರಿಸ್ಬಿಟ್ಟು ಆಮೇಲೆ ಸ್ಟಾರ್ಟ್ ತೋರಿಸ್ಬೋದು. ಆದರೆ ವಿಷಯ ಇಷ್ಟೇ, ನೀವು ಮಲಗಿರ್ತಕ್ಕಂಥ ಮನಸ್ಥಿತಿಯನ್ನು ಸ್ವಲ್ಪ ಎಚ್ಚರಿಕೆಗೊಳ್ಳೋದಕ್ಕೆ ನಾವು ಮಾಡ್ತಕ್ಕಂಥ ಒಂದು ಪ್ರಯತ್ನ. ಹಾಗಂತ ಎಲ್ಲ ಮಲಗಿರ್ತೀರ ಸೋಮಾರಿಗಳು ಅಂತ ಪ್ರಶ್ನೆ ಅಲ್ಲ. ಏನೋ ಯೋಚನೆ ಮಾಡ್ಕೊಂಡು ಕಾಲ ಕಳೀತಿರ್ತೀರಲ್ವಾ, ಕಾರ್ಯಕ್ರಮ ನೋಡ್ತಿರ್ತೀರ, ಮೈಂಡ್ ಎಲ್ಲ ಓಡ್ತಾ ಇರುತ್ತೆ. ಹಂಗೆ ಮಾಡಿದ್ರೆ ನಿಮ್ಗೇನು ಅರ್ಥ ಆಗಲ್ಲ. 10 ವರ್ಷ ಕಾರ್ಯಕ್ರಮ ಮಾಡೋದು ನಿಮ್ಗೇನು ಬದಲಾವಣೆ ಆಗಲ್ಲ. ನಾನು ಹೇಳೀನಿ, ಪ್ರಯೋಜನ ಇಲ್ಲ. ಅದಕ್ಕೋಸ್ಕರವಾಗಿ ಮನಸ್ಸನ್ನು ಪೂರ್ಣವಾಗಿ ಸ್ಥಿರವಾಗಿ ಇಟ್ಕೊಳ್ಳೋಕೆ ಅಭ್ಯಾಸ ಬೇಕಂದರೆ ಕಾರ್ಯಕ್ರಮ ನೋಡ್ತಕ್ಕಂಥದ್ದನ್ನು ಪ್ರಾರಂಭ ಮಾಡ್ಕೊಳ್ಳಿ, ಅಭ್ಯಾಸ ಮಾಡ್ಕೊಳ್ಳಿ. ಏನು ಅರ್ಥ ಆಯ್ತು ಇವತ್ತು ಕಾರ್ಯಕ್ರಮ ನೋಡಿ, ಯಾವ್ದು ಅರ್ಥ ಆಯಿತು, ಇಡೀ 1 ಗಂಟೆ ಮಾಡೋದು ಕಾರ್ಯಕ್ರಮ ಎಲ್ಲ ಪೂರ್ತಿ ಅರ್ಥ ಮಾಡ್ಕೋದು ಕಷ್ಟ ಇದೆ. ಯಾವುದಾದ್ರು ಒಂದು ಚುಟುಕು ಸುದ್ದಿ ವಿಚಾರ ಯಾವುದಾದ್ರೂ ಒಂದಿರುತ್ತೆ, ಅದು ನಿಮ್ಗೆ ಸಂಬಂಧಪಟ್ಟಿದ್ದು, ಅದನ್ನು ಆರಿಸ್ಕೊಂಡು ತಿಳ್ಕೊಳ್ಳಿ. ಆಗ ನಿಮ್ಗೆ ಸತ್ಯ ಅರ್ಥ ಆಗತ್ತೆ, ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ. ಅದನ್ನು ಹೇಗೆ ತಿಳ್ಕೋಬೇಕು ಅಂತಕ್ಕಂಥ ಪ್ರಯತ್ನ ನಿಮ್ಮ ಪ್ರತಿದಿನದ ಪ್ರಯತ್ನ ಆಗಬೇಕು ಅಂತಕ್ಕಂಥದ್ದೇ ವಿಚಾರ ಆಗಬೇಕು. ಅದಕ್ಕೋಸ್ಕರವಾಗಿ ಈ 4 ದಿಕ್ಕು, ನಿನ್ನೆ ಕೂಡ ನಾನು ಸಂಕಷ್ಟಹರ ಚೌತಿ ಮಂಗಳವಾರ ಬಂದರೆ ತುಂಬ ವಿಶೇಷ ಅಂತ ಹೆಣ್ಣು ಮಕ್ಕಳಿಗೆ ಪಾಪ ತಂದೆ ತಾಯಿಗಳು ತುಂಬ ತೂಕ ಹಾಕ್ಬಿಡ್ತಾರೆ. ಮದುವೆ ಆಗಬೇಕು ಅಂದರೆ ಚೌತಿ ಮಾಡಬೇಕು, ಮಗು ಆಗಬೇಕಂದ್ರೆ ಚೌತಿ ಮಾಡಬೇಕು. ಇದೊಂದು ಪ್ರಶ್ನೆ ಇದೆ. ಆದರೆ ಚೌತಿ ಮಾಡೋದು ಸರಿ, ದೇವಸ್ಥಾನಕ್ಕೆ ಹೋಗೋದು ಸರಿ, ಆದರೆ ಮನೆಯಲ್ಲಿ ಇದೆಯಾ ಅದು ಚೌತಿಗೆ ಅನುಕೂಲವಾಗಿರ್ತಕ್ಕಂಥದ್ದು ರಹಸ್ಯ ಮನೇಲಿ ಇದೆಯಾ ಅಂತ ನೋಡ್ಕೊಳ್ಳಿ ಫಸ್ಟು. ಮನೇಲಿ ಅದಿಲ್ಲ ಅಂದರೆ ನೀವು ದೇವಸ್ಥಾನಕ್ಕೆ ಹೋಗಿ ಚೌತಿ ಮಾಡ್ತಾ ಹೋದರೆ ನಿಮ್ಮ ದೇಹ ಸುಸ್ತಾಗ್ತಾ ಹೋಗುತ್ತೆ, ದೇಹದಲ್ಲಿ ಬರ್ತಾ ಬರ್ತಾ ಕೋಪ ಜಾಸ್ತಿ ಹೋಗುತ್ತೆ, ಚೌತಿ ಮಾಡೋದು ಬಿಡಂಗಿಲ್ಲ. ಯಾಕೆಂದರೆ ಸಂಕಲ್ಪ ಮಾಡ್ಕೊಂಬಿಟ್ಟಿದ್ದೀನಿ, ಅರ್ಕೆ ಕಟ್ಕೊಂಡ್ಬಿಟ್ಟಿದ್ದೀನಿ, ಮಾಡೋ ಅಭ್ಯಾಸ ತಪ್ಪೋಗ್ಬಿಟ್ರೆ ಕಷ್ಟ ಆಗತ್ತೆ. ಈ ಥರ ನೀವು ಮಾನಸಿಕವಾಗಿ ಕುಗ್ಗೋಗ್ಬಿಡ್ತೀರಾ ದೇವ್ರ ಹೆಸರು ಹೇಳ್ಕೊಂಡು. ಅದು ನಿಮ್ಮನ್ನೇ ಅದು ಕರ್ಕೊಂಡೋಗುತ್ತೆ. ಏನು ಮಾಡದೇ ಇದ್ರೂ ನಾನು ಚೆನ್ನಾಗಿ ಅಭ್ಯಾಸಗಳ ಕೊರತೆ ಅಥವಾ ನಮಗೆ ಬೇಕಾಗಿರ್ತಕ್ಕಂಥದ್ದು ವಿಚಾರಕ್ಕೋಸ್ಕರವಾಗಿ ಇದು ಮಾಡ್ತಕ್ಕ ವಿಷಯ. ಮುಂದೆ ಕಾಲರ್ ಇದ್ದಾರೆ ಗುರುಜಿ, ಮಾತನಾಡ್ಬಿಡೋಣ. ಇನ್ನು ಪುತ್ತೂರಿನಿಂದ ಹೊನ್ನಪ್ಪ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಹೊನ್ನಪ್ಪ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಅವರ ನಕ್ಷತ್ರವನ್ನು ತಿಳಿಸಿ. ಮಗನ ರಕ್ಷಿತ್ ಅಂತ ಹೆಸರು, ಸ್ವಾತಿ ನಕ್ಷತ್ರ. ಓಕೆ, ಗುರುಜಿ ಇದ್ದಾರೆ. ಹಲೋ ಹಲೋ ಗುರುಗಳೇ, ನಮಸ್ಕಾರ ಗುರುಗಳೇ. ನಾರಾಯಣ ಹೇಳಿ, ಏನು ಮಗ ಎಷ್ಟು ವಯಸ್ಸು? ಮಗನಿಗೆ 25 ವಯಸ್ಸು. ಏನ್ ಮಾಡ್ತಿದ್ದಾನೆ ಅವನು? ಈಗ ಪ್ರೈವೇಟ್ ಮುತ್ತೂಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಏನಾಗ್ಬೇಕಿತ್ತು ಅವನ ಬಗ್ಗೆ? ಅವನ ಪದೇ ಆರೋಗ್ಯದ ಸಮಸ್ಯೆ, ಅದಕ್ಕಾಗಿ ಕೇಳ್ಬೇಕಿತ್ತು. ಮತ್ತೆ ನಾನು ಹೊಸದಾಗಿ ಮನೆ ಕಟ್ಟಿ 2 ವರ್ಷ ಆಯ್ತು. ಓಕೆ 2 ವರ್ಷ ಆಯ್ತಾ? 2 ವರ್ಷ ಆಯ್ತು.
ಯಾರು ಇದಕ್ಕೆ ಡೈರೆಕ್ಷನ್ ನಿಮ್ದ ಇಂಜಿನಿಯರ್ದ? ಇದು ನಮ್ದೇ ಡೈರೆಕ್ಟ್ ಇದಕ್ಕೆ. ಇದು ನಮ್ದೇ, ಆದ್ರೆ ಮನೆ ಕಟ್ಟಿದ ಮೇಲೆ ಏನು ಸಮಸ್ಯೆ ಏನಾಗಿಲ್ಲ. ಹಾ, ಚೆನ್ನಾಗಿದ್ದೀನಿ, ನೆಮ್ಮದಿಯಾಗಿದ್ದೇವೆ. ನಮ್ದು ಪೂರ್ವ ದಿಕ್ಕಿಗೆ ಬಾಗಿಲಿದೆ. ಮತ್ತೆ ನೀವು ಆಗ ಹೇಳ್ತಿದ್ರಲ್ಲ 4 ದಿಕ್ಕು, ನನ್ನ ಮನೆ 4 ದಿಕ್ಕು ಸರಿಯಾಗಿದೆ. ಓಕೆ ಓಕೆ. 4 ದಿಕ್ಕು ಕಾಂಪೌಂಡ್ ಇದೆಯಾ? ಕಾಂಪೌಂಡ್ ಏನಿಲ್ಲ, ನಮ್ದಂದ್ರೆ ನಮ್ದು ಅಣ್ಣ ಮಕ್ಕಳು 3 ಮನೆ ಇದೆ. ಅದು ಮಧ್ಯ ಎಲ್ಲ ಮನೆಗೂ ಗ್ಯಾಪ್ ಇದೆಯಾ? ಎಲ್ಲ ಮನೆ ಗ್ಯಾಪ್ ಇದೆ. ಕಾಂಪೌಂಡ್ ಯಾಕೆ ಹಾಕಿಲ್ಲ? ಕಾಂಪೌಂಡ್ ಹಾಕಿಲ್ಲ ಗುರುಗಳೇ, ಅದು ಮೊದಲಿಂದಲೂ ಹಾಗೇನೆ ಇದೆ. ಅದು ನಮ್ ಕಡೆ ಎಲ್ಲ ಈ ಬೇಡಿಗಳು ಜಾಸ್ತಿ ಅಲ್ಲ ಗುರುಗಳೇ. ಓಕೆ. ಪೂರ್ವಕ್ಕೆ ರಸ್ತೆ, ಪೂರ್ವಕ್ಕೆ ಬಾಗಿಲು. ಪೂರ್ವಕ್ಕೆ ಬಾಗಿಲು. ಓಕೆ. ಮೇನ್ ಡೋರ್ ಒಂದೇನಾ? ಅಲ್ಲ, ಹಿಂದೆ ಪಶ್ಚಿಮಕ್ಕೊಂದು ಬಾಗಿಲಿದೆ. ಪಶ್ಚಿಮ ಪೂರ್ವ ಎರಡಕ್ಕೂ ಬಾಗಿಲಿಟ್ಟಿದ್ದೀರಾ? ಎರಡಕ್ಕೂ ಬಾಗಿಲಿಟ್ಟಿದ್ದೀವಿ. ಓಕೆ. ಎಷ್ಟು ಉದ್ದ ಇದೆ? ಪೂರ್ವ ಪಶ್ಚಿಮ ಎಷ್ಟಿದೆ? ಉತ್ತರ ದಕ್ಷಿಣ ಎಷ್ಟಿದೆ? ಅದು ಇದು ಉದ್ದ ಗೊತ್ತಿಲ್ಲ ಗುರುಗಳೇ. ಅಲ್ಲ, ಅಂದಾಜಾಗಿ ಯಾವ್ದು ಉದ್ದ? ಪೂರ್ವ ಪಶ್ಚಿಮ ಉದ್ದಾನ, ಉತ್ತರ ದಕ್ಷಿಣ ಉದ್ದಾನ? ಇಲ್ಲ, 4 ಒಂದೇ ಇದೆ. ಒಂದೇ ಅಳತೆ ಇದೆಯಾ? ಒಂದೇ ಅಳತೆ ಇದೆ. ತುಂಬಾ ಸಂತೋಷ. ಆ ಅಳತೆ ಎಷ್ಟೊಂದು ಗೊತ್ತಿಲ್ಲ? ಅದು ಎಷ್ಟಂತ ಗೊತ್ತಿಲ್ಲ ಗುರುಗಳೇ. ಅದು ಓಕೆ. ನಿಮ್ಮ ಪೂರ್ವ ದಿಕ್ಕಿನ ಬಾಗಿಲಿದೆಯಲ್ಲ, ಆ ಬಾಗಿಲ ಹತ್ರ ನೀವು ನಿಂತ್ಕೊಳ್ಳಿ. ಇವಾಗ ಅಲ್ಲಿ ಹೊಸಲಿದೆ ನೋಡಿ, ಹೊಸಲು ಗೊತ್ತಾಗ್ತಾ ಇದೆಯಾ? ಗೊತ್ತಾಗುತ್ತೆ. ಆ ಹೊಸಲು ಹಿಂದ್ಗಡೆ ಇದೆಯಲ್ಲ, ಬಾಗಿಲು ಹಿಂದ್ಗಡೆ ಬಾಗಿಲು, ಹೌದು. ಆ 2 ಹೊಸಗಳನ್ನ ಗಮನಿಸಿ, ಯಾವ ತರ ಇದೆ ನೋಡಿ. ಅದು ಒಂದೇ ಇದೆ ಗುರುಗಳೇ. ಸರಿನಾ ಅದು? ಹೌದು, ಸರಿ. ಒಂದೇ ಅಳತೆ ಇದೆ. ಎರಡು ಜಿಲ್ಲೆ ಪೂರ್ವದಲ್ಲೂ ಪಶ್ಚಿಮದಲ್ಲೂ ಒಂದೇ ಇದೆ. ಓಕೆ. ಆಮೇಲೆ ಬಾಗಿಲ ಅಳತೆ 2 ಒಂದೇ ತರ ಇದೆಯಾ? ಬಾಗಿಲ ಅಳತೆ ಒಂದೇ ತರ ಇದೆ. ಓಕೆ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ? ನಾವು 4 ಜನ, ಮಗ 2 ಮಕ್ಕಳು, ನಾವು ಗಂಡ ಹೆಂಡತಿ. ಓಕೆ. ಈಗ ನಿಮ್ಮ 2 ಮಕ್ಕಳು ಅಂದ್ರೆ 2 ಮನೇಲೇ ಇದ್ದಾರಾ? ಇಲ್ಲ, ಮಗಳು ಬೆಂಗಳೂರಲ್ಲಿದ್ದಾರೆ. ಮದುವೆ ಆಯ್ತಾ? ಇಲ್ಲ, 2 ಮದುವೆ ಆಗಿಲ್ಲ. ಮಗಳು ಸಣ್ಣವಳು. ಓಕೆ. ಈಗ ನಿಮ್ಮ ಪ್ರಶ್ನೆ ಏನ್ ಕೇಳ್ಬೇಕಂತ ಮಾಡಿದ್ರಿ? ಅದೇ ಮಗನಿಗೆ ಪದೇ ಆರೋಗ್ಯ ಸ್ವಲ್ಪ ಆಗುದು, ಅದಕ್ಕಾಗಿ. ಓಕೆ. ಈಗ ನೀವು ಮನೆ ಕಟ್ತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ನೀವು ತಿಳ್ಕೊಂಡು, ಓಕೆ, ನೀವು ಹೇಳಿದ ಲೆಕ್ಕಾಚಾರದಲ್ಲಿ 4 ಮೂಲೆಗಳಲ್ಲೂ ಕೂಡ ನಾವು ಇರ್ತಕ್ಕಂಥ ಲೆಕ್ಕಾಚಾರದಲ್ಲಿ ಮಾಡಿದ್ದೀವಿ ಅಂತ ಹೇಳ್ತಕ್ಕಂಥ ವಿಷಯಕ್ಕೆ ಬಂದರೆ, ಪಶ್ಚಿಮದಲ್ಲಿ ಇರ್ತಕ್ಕಂತಹದ್ದು ಗ್ರಹ ಯಾರು ಅಂತಕ್ಕಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಅವರು ಶನೇಶ್ವರ ಸ್ವಾಮಿ ಅಂತ ಹೇಳ್ತಾರೆ. ಪೂರ್ವದಲ್ಲಿ ಇರ್ತಕ್ಕಂಥವ್ರು ಯಾರು? ಸೂರ್ಯ ಅಂತ ಹೇಳ್ತಾರೆ. ಹೌದಾ? ಇದು ಸ್ವಲ್ಪ ವಿಷಯ ತಿಳ್ಕೊಳ್ಳಿ, ಕರೆಕ್ಟಾಗಿ ಎಲ್ರಿಗೂ ಗೊತ್ತಾಗ್ಲಿ, ನಿಮ್ಗೂ ಅರ್ಥ ಆಗ್ಲಿ. ಸೂರ್ಯನಿಗೆ ನಾವು ಮನೆಯಲ್ಲಿ ಜಾಗವನ್ನ ವಿಶಾಲವಾಗಿ ಕೊಡಬೇಕು. ಹೌದಾ? ಹೌದೌದು. ಶನೇಶ್ವರ ಸ್ವಾಮಿಗೆ ಅಷ್ಟು ಮಟ್ಟಕ್ಕೆ ಸೂರ್ಯನಿಗೆ ಬೇಕಾದಷ್ಟು ಕಿರಣ ಮತ್ತೆ ಶಾಖವನ್ನ ಜಾಸ್ತಿ ಕೊಡಬಾರ್ದು, ಕಮ್ಮಿ ಮಾಡಬೇಕು. ಯಾಕೆ? ಅಲ್ಲಿ ನಮಗೆ ದುಃಖ ಕೊಡುವಂತಹ ಒಂದು ವಿಚಾರ ಇರುತ್ತೆ. ಹೌದಾ? ಈಗ ನೀವು 2 ಬಾಗಿಲು ಒಂದೇ ಅಳತೆ ಮಾಡಿದಾಗ ಇಬ್ಬರಿಗೂ ಏಕಕಾಲ ಸಮತೋಲನವಾಗಿ ಕೊಟ್ರಿ. ಒಂದು. ಎರಡನೇದಾಗಿ ಹೊಸಲು ಪಶ್ಚಿಮದಲ್ಲಿರ್ತಕ್ಕಂಥ ಹೊಸಲಿಗೂ ಪೂರ್ವದಲ್ಲಿರ್ತಕ್ಕಂಥ ಹೊಸಲಿಗೂ ಕಡಿಮೆ ಅಂದ್ರೂ 3 ಇಂಚ್ ವ್ಯತ್ಯಾಸ ಇರಬೇಕು. ಅದು ಮೇಲಿರಬೇಕು, ಇದು ಕೆಳಗಡೆ ಇರಬೇಕು. ಪಶ್ಚಿಮ ಎತ್ತರ ಇದ್ದು ಪೂರ್ವ ಡೌನ್ ಬರಬೇಕು. ಆಮೇಲೆ ಅಲ್ಲಿರ್ತಕ್ಕಂತಹ ವಾಸ್ಕಾಲ್ ಅಂತ ನೀವೇನ್ ಹೇಳ್ತೀರಾ, ಬಾಗಿಲು ಚೌಕಟ್ಟು, 2 ಒಂದೇ ಅಳತೆ ಯಾವ ಕಾರಣಕ್ಕೂ ಇರುವ ಹಾಗಿಲ್ಲ. ಇದನ್ನ ಇಟ್ರೆ ಏನಾಗತ್ತೆ ಅಂದ್ರೆ ನಿಮಗೆ ಏನೋ ಆಗಲ್ಲ, ಆದ್ರೂ ಏನಾಗತ್ತೆ, ಯಾಕೆ ಹಿಂಗಾಗತ್ತೆ ಅನ್ನೋ ಕ್ವಶನ್ಗೆ ನಿಮ್ಗೆ ಉತ್ತರ ಸಿಕ್ಕಲ್ಲ. ಏನೂ ಆಗಲ್ಲ, ಏನ್ ಆಗ್ಬಿಡ್ಬೋದಾ, ಯಾಕೆ ಆಗ್ತಾ ಇಲ್ಲ, ಏನಾರು ಆಗ್ಬಿಡ್ಬೋದಾ, ಯಾಕೆ ಹಿಂಗ ಆಗ್ತಾ ಇಲ್ಲ, ಈ ಪ್ರಶ್ನೆ ನಿಮ್ಮನ್ನ ಸದಾ ಕಾಡ್ಸತ್ತೆ. ಅರ್ಥ ಆಯ್ತಾ ನಿಮ್ಗೆ? ಈಗ ವಿಚಾರ ಏನಪ್ಪಾ ಅಂತಂದ್ರೆ, ಪೂರ್ವಕ್ ಬಾಗ್ಲಿಟ್ರು ಕೂಡ ನಮ್ಗೆ ಯಾಕೆ ಹಿಂಗ ಆಗತ್ತೆ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಮನೆ ಅಂತಕ್ಕಂಥ ವಿಷಯದಲ್ಲಿ ಇವತ್ತು ನಾನು ಕಾರ್ಯಕ್ರಮದಲ್ಲಿ ಒಂದು ಚಿತ್ರವನ್ನ ತೋರಿಸ್ತೀನಿ. ಆ ಚಿತ್ರದಲ್ಲಿ ನಿಮ್ಗೆ ಅರ್ಥ ಆಗತ್ತೆ, ಅದನ್ನ ನಾವು ಗಮನಿಸಿದೀವ ಅಂತಕ್ಕಂಥ ಒಂದು ಲೆಕ್ಕ. ನೀವು ಅಳತೆ ಹೇಳಿದ್ರೆ ಈಗಲೇ ಹೇಳ್ತಿದ್ದೆ, ಆ ಮನೆ ಎಲ್ಲಿ ಮಧ್ಯ ಬಿಂದು ಏನಾಗಿದೆ ಅಂತ. ಆ ಬಿಂದುಗಳು 3 ರಸ್ತೆ ಇರ್ತಕ್ಕಂಥದ್ದು, 3 ಭಾಗ ಇರ್ತಕ್ಕಂಥದ್ದು ಮನೆ ಒಳಗಡೆ. ಅದನ್ನ ಇವತ್ತು ಕಾರ್ಯಕ್ರಮದಲ್ಲಿ ತೋರಿಸ್ತೀನಿ, ಸ್ವಲ್ಪ ನೋಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗತ್ತೆ ಇದನ್ನ ನಾವು ಕಲ್ತಿದೀವ ಅಂತ. ಒಂದು. ಎರಡನೇದಾಗಿ ಸುತ್ತ ಯಾವಾಗಲೂ ಕಾಂಪೌಂಡ್ ಇಲ್ಲದ ಮನೆ ಯಾವ ಕಾರಣಕ್ಕೂ ತಮ್ಮಂದೇ ಆಗಿರ್ಲಿ ಇನ್ನೊಬ್ಬರಾಗಿರ್ಲಿ ತುಂಬಾ ತಪ್ಪಾಗತ್ತೆ. ಕಾರಣ
12 ಮೂಲೆ ಮನೆಗಿರಬೇಕು. 4 + 8 ಅಷ್ಟ ದಿಕ್ಕು ಮನೆಗೆ. 4 ಕಾಂಪೌಂಡ್, 12 ದಿಕ್ಕಿದ್ರೆ ಅದು ದೇವರಿಗೆ ಸಂಬಂಧಪಟ್ಟಂತ ಮನೆ ಆಗುತ್ತೆ. ನೀವು ಕಾಂಪೌಂಡ್ ಹಾಕಲ್ಲ ನಮ್ಮವರೇ ಅಂತಂದ್ರೆ ನೀವು ಬೇಡ ಯೋಚನೆಗಳು ಮನಸ್ಸಿಗೆ ತುಂಬಿಕೊಂಡು ಸುಮ್ಮನೆ ಆಹೋಪೋಹಗಳಿಗೆ ಜೀವನ ನಡೆಸಬೇಕಾಗತ್ತೆ. ಅನುಮಾನಾಸ್ಪದವಾದ ಜೀವನ ಆಗತ್ತೆ. ಏನ್ ಹೇಳ್ತೀರಾ? ಇದನ್ನ ತಿಳ್ಕೊಳಕ್ ಪ್ರಯತ್ನ ಮಾಡಿ. ಇಷ್ಟಾರು ಪಾಲನೆ ಮಾಡಿಲ್ಲ. ತುಂಬಾ ಖುಷಿ ಆಯ್ತು ನಿಮ್ಮ ಮಾತಾಡಿ. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದಗಳು ಹೊನ್ನಪ್ಪ ಕರೆ ಮಾಡಿದ್ದಕ್ಕಾಗಿ. ಇದೀಗ ಬೆಂಗಳೂರಿನಿಂದ ಜಯಲಕ್ಷ್ಮಿ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಜಯಲಕ್ಷ್ಮಿ. ನಮಸ್ಕಾರ. ಧ್ವನಿ ಕೇಳಿಸ್ತಿದ್ಯಾ ಜಯಲಕ್ಷ್ಮಿ? ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಗುರುಜಿ ತಿಳಿಸ್ಕೊಡ್ತಾ ಇದ್ರೆ ಮುಂದುವರಿಸ್ತಾ ಹೋಗೋದಾದ್ರೆ. ಈಗ ವಿಷಯ, ನಾವು ಎಲ್ಲಿ ಯಾವುದನ್ನ ಕರೆಕ್ಟಾಗಿ ತಿಳ್ಕೊಂಡು ಮನುಷ್ಯ ಬದುಕಕ್ಕಾಗತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಬರುತ್ತೆ. ಆದರೆ ಎಲ್ಲವನ್ನೂ ತಿಳ್ಕೊಳ್ಳೋದು ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಎಷ್ಟು ಬೇಕೋ ಅಷ್ಟನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು, ಅಲ್ವೇನಮ್ಮ? ಸೊ ಯಾರು ಒಬ್ರು ವಿನ್ನಿಂಗ್ ಮನೇಲಿ ಇದ್ರೆ ಅವ್ರನ್ನ ಫಾಲೋ ಮಾಡಿದ್ರೆ ಅವರು ವಿನ್ ಆಗ್ತಾರೆ. ಯಾರು ಒಬ್ರು ವಿನ್ನಿಂಗ್ ಆಗಬೇಕು ಅಂದರೆ ಮನೆ ಯಜಮಾನತಿ ಇಬ್ಬರಲ್ಲಿ ಯಾರೋ ಒಬ್ಬರು ಅಥವಾ ಇಬ್ಬರು ಸೇರಿ ಆ ವಿನ್ನಿಂಗ್ ಆಗಬೇಕು ಅಂದರೆ ಏನು ಅಂದರೆ, ನಾವು ಯಾವುದರಲ್ಲಿ ತಪ್ಪು ಮಾಡ್ಕೋತಾ ಇದ್ದೀವಿ ಅಂತಕ್ಕಂಥದಕ್ಕಿಂತ ಹೆಚ್ಚಾಗಿ ನಾವು ಎಷ್ಟು ಬದಲಾವಣೆ ಆಗಬೇಕು, ರಿಪೇರಿ ಆಗಬೇಕು ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಅದಕ್ಕೆ ಒಂದು ಸಣ್ಣ ಒಂದು ಜಲಕ್ಕನ್ನು ತೋರಿಸೋಣ. ಏನು ಅಂದರೆ, ಇವರು ಹೇಳ್ತಾ ಇರೋದು ಗ್ರಹಗಳು ಸರಿ, ಗ್ರಹಗಳ ಬಗ್ಗೆ ಓಡಬೇಡಿ, ನೀವು ಭೂಮಿ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಕಾರ್ಯಕ್ರಮದಲ್ಲಿ ಗುರುಗಳು. ಈಗ ನಾವು ಗ್ರಹಗಳು ನಂಬ್ಕೊಂಡ್ಬಿಟ್ಟಿದ್ವಿ, ಹೇಳೋರು ಗ್ರಹಗಳ ಬಗ್ಗೆನೇ ಹೇಳ್ತಾರೆ. ಈಗ ಗ್ರಹಗಳನ್ನ ನಂಬೋದಾ ಭೂಮಿಯನ್ನ ನಂಬೋದಾ ಅಂತಕ್ಕಂಥದ್ದು ಅನುಮಾನದ ಪ್ರಶ್ನೆ ಇದೆ, ಹೌದಲ್ಲಮ್ಮ? ಜ್ಯೋತಿಷಿಗಳು ಹೇಳೋದೆಲ್ಲ ಗ್ರಹಗಳನ್ನು ಹಿಡಿದು, ಇವ್ರು ನೋಡಿದ್ರೆ ಅವರು ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂದಂಗೆ ಹೇಳ್ತಾರೆ. ಸಂಬಂಧ ಇದೆ, ಆದರೆ ಗ್ರಹಗಳು ಎಲ್ಲಿದ್ದಾರೆ ಅಂತಕ್ಕಂತಹ ಲೆಕ್ಕಾಚಾರವನ್ನು ತಿಳ್ಕೊಂಡಾಗ ನೀವೇ ಡಿಸೈಡ್ ಮಾಡಿ. ಗ್ರಹಗಳು ನಮ್ಮ ಮನೆಯ ಒಳಗಡೆ ಇರ್ತಾರೆ ಅಂತ ತಿಳ್ಕೊಂಡ್ರೆ ನಿಮಗೂ ಅರ್ಥ ಆಗತ್ತೆ. ಬೇರೆಯವ್ರಿಗೂ ನಮ್ಮ ಕಾರ್ಯಕ್ರಮದಲ್ಲಿ ವ್ಯತ್ಯಾಸ ಏನು ಅಂದರೆ, ಅವರು ಬ್ಯಾಟ್ರಿ ಹಾಕಿ ಆಕಾಶ ನೋಡಿ ಅಂತ ತೋರಿಸ್ತಾ ಇದ್ದಾರೆ. ನಾವು ಬ್ಯಾಟ್ರಿ ಏನು ಬೇಡ, ನಿಂತಿರೋ ನೆಲ ನೋಡ್ಕೊಳ್ಳಿ, ಎಲ್ಲ ಅಲ್ಲೇ ಇದೆ ಅಂತ ನಾವು ತೋರಿಸ್ತಾ ಇದ್ದೀವಿ. ಯಾವ್ದು ಸರಿ ನೀವೇ ಡಿಸೈಡ್ ಮಾಡಿ. ನೆಲದ ಮೇಲೆ ನಿಂತಿದ್ದೀರಾ, ನೆಲ ರಿಪೇರಿ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಆಕಾಶ ಕೈಗೆ ಸಿಕ್ಕಲ್ಲ, ಅಲ್ಲಿಗೆ ನಾವು ಹತ್ತಕ್ಕಾಗಿ ಏಣಿ ಇಲ್ಲ, ಅದನ್ನು ತೋರಿಸಿದ್ರೆ ನಾವು ತಿಳ್ಕೊಳ್ಳೋದು ನಾವು ದಡ್ರ ಬುದ್ಧಿವಂತರ, ನೀವೇ ಡಿಸೈಡ್ ಮಾಡಿ. ಇಷ್ಟೇ ಬೇರೆಯವರು ಹೇಳ್ತಕ್ಕಂಥ ಕಾರ್ಯಕ್ರಮದ ವಿಚಾರಕ್ಕೂ ನಮಗೂ ಇರತಕ್ಕಂಥ ವ್ಯತ್ಯಾಸ ಇಷ್ಟೇ. ಎಲ್ಲವೂ ಭೂಮಿಯಿಂದಲೇ ಸಾಧ್ಯ. ಇದು ಕಾರ್ಯಕ್ರಮದ ತತ್ವ ಸಿದ್ಧಾಂತ. ಎಲ್ಲವೂ ಭೂಮಿಯಿಂದನೇ ಸಾಧ್ಯ, ಎಲ್ಲ ಗ್ರಹಗಳು ಭೂಮಿಯಿಂದನೇ ಸಾಧ್ಯ. ಈ ಒಂದು ಸತ್ಯವನ್ನು ನೀವು ಪಾಲನೆ ಮಾಡಿಕೊಂಡು ಬಂದರೆ, ನೀವು ಕಟ್ಟೋ ಮನೆ, ನಿಮ್ಮ ದೇವರು ಎಲ್ಲ ನಿಮ್ಮ ಕೈಯಲ್ಲೇ ಇರ್ತಾರೆ, ನಿಮ್ಮ ಮನಸ್ಸಲ್ಲೇ ಇರ್ತಾರೆ. ಆದರೆ ನಮ್ಗದು ಗೊತ್ತಿಲ್ವೇ? ಅದಕ್ಕೋಸ್ಕರವಾಗಿ ಒಂದು ಸಣ್ಣ ಜಲಕ್ ನೋಡೋಣ. ಏನಪ್ಪ ಅದು ಅಂದರೆ, ಗ್ರಹಕ್ಕೂ ನಮ್ಮ ಭೂಮಿಯಲ್ಲಿ ಇರ್ತಕ್ಕಂತಹ ಈ 3 ಭಾಗ ಇದೆ. ಪ್ರತಿ ಸ್ವಲ್ಪ ಗಮನಿಸ್ಕೋಬೇಕು. ಮೇಲ್ಭಾಗದಲ್ಲಿ 9 ಗ್ರಹಗಳಿಂದರೆ ಭೂಮಿಯಿಂದ ಉತ್ಪತ್ತಿ ಆಗ್ತಕ್ಕಂಥ ಗ್ರಹಗಳು ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕಿದು. ಗ್ರಹಗಳು ಆಕಾಶದಲ್ಲಿ ನೋಡುತ್ತಿರುವ ನಾವು, ಆಕಾಶದಲ್ಲಿ ಗ್ರಹಗಳನ್ನು ತೋರಿಸುತ್ತಿರುವಂತಹ ಜ್ಯೋತಿಷಿಗಳಿಗೆ ಈ ಒಂದು ಸವಾಲಿನ ಪ್ರಶ್ನೆ, ಭೂಮಿಯಲ್ಲಿರುವ ಗ್ರಹಗಳನ್ನ ಹುಡುಕಬೇಕಾ, ಆಕಾಶದಲ್ಲಿರ್ತಕ್ಕಂಥ ಗ್ರಹಗಳನ್ನ ಹುಡುಕಬೇಕಾ? ಈ ಒಂದು ಯಕ್ಷ ಪ್ರಶ್ನೆ 1591ನೇ ಇಸ್ವಿಯಿಂದ ಕೂಡ ಇದೇ ಸಮಸ್ಯೆಯಲ್ಲಿ ನಮ್ಮ ದೇಶ ಕೂತಿದೆ. 1591ನೇ ಇಸ್ವಿಯಿಂದ ಕೂಡ ನಮ್ಮ ದೇಶ ಆಕಾಶವನ್ನು ನೋಡುತ್ತಲೇ ಬದುಕುತ್ತಿದೆ. ಜ್ಯೋತಿಷಿಗಳು ಇದನ್ನೇ ತೋರಿಸಿ ಎಲ್ಲ ಆರಿಸ್ತಾ ಇದ್ದಾರೆ. ಅದೇನು ಆರಿಸ್ತಾರೋ ಅವ್ರನ್ನೇ ಕೇಳಬೇಕು. ನೀವೆಷ್ಟು ಮಟ್ಟಿಗೆ ತಿಳ್ಕೊತೀರಾ ಸ್ವಲ್ಪ ಯೋಚನೆ ಮಾಡಿ. ಭೂಮಿಯಲ್ಲಿ ಇರ್ತಕ್ಕಂಥ ರಹಸ್ಯ ಏನಿದು? 3 ಭಾಗ, ಹಿಂಬಾಗಲು ಮುಂಬಾಗಲು ಎರಡೂ ಇಲ್ಲದ ಮನೆ ಯಾವ ಕಾರಣಕ್ಕೂ ಮನೆ ಆಗಲ್ಲ ಅನ್ನೋದಕ್ಕೆ ಉದಾಹರಣೆ. ಮುಂಬಾಗಲಲ್ಲಿ 9 ಗ್ರಹಗಳು, ಹಿಂಬಾಗಲಲ್ಲೂ 9 ಗ್ರಹಗಳು ಎಣಿಸ್ಕೋಬಹುದು ತಾವು. ಈ 9 ಗ್ರಹಗಳಲ್ಲಿ ಇರ್ತಕ್ಕಂತಹ ಭೂಮಿಯಿಂದ ಉತ್ಪತ್ತಿ ಆಗ್ತಕ್ಕಂತಹ ಭೂಮಿ ಕೊತ 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 ಅಂತ ಕುದಿತಾ ಇರುತ್ತೆ ಅನ್ನೋದು ಸ್ವಲ್ಪ ಗಮನದಲ್ಲಿಟ್ಕೋಬೇಕು ನಾವು. ಭೂಮಿ ಕುದಿಯುತ್ತಿರುತ್ತೆ. ನಾವು ಆಕಾಶದಲ್ಲಿ ಬರುವ ಸೂರ್ಯನ ಕಿರಣ ಕುದಿಯುತ್ತೆ ಅಂತ ತಿಳ್ಕೊಂಡಿರ್ತಕ್ಕಂಥ ನಾವು, ಜಾಸ್ತಿ ಸೂರ್ಯನ ಕಿರಣಗಿನ್ನ ಭೂಮಿ ಕುದಿಯುವುದು ಜಾಸ್ತಿ. ನಾವು ನಿಂತಿರೋದು ಜ್ವಾಲಾಮುಖಿಯ ಮೇಲೆ ಕೂತಿದ್ದೀವಿ. ಯಾವಾಗ ಬಾಯಿ ಬಿಡುತ್ತೋ ಗೊತ್ತಿಲ್ಲ. ಅಂತಹ ಜ್ವಾಲಾಮುಖಿಯ ಕೆಂಡದ ಮೇಲೆ ನಾವು ಕೂತಿರೋದು ಒಂದು ಭಾಗ. ಇನ್ನೊಂದು ಭಾಗ ಸಮುದ್ರದ ಅಲೆ ಮೇಲೆ ಕೂಡ ಕೂತಿದ್ದೀವಿ. ಇದನ್ನು ಎಷ್ಟು ಮಟ್ಟಕ್ಕೆ ನಾವು ಗುರುತಿಸಬೇಕು? ಸಮುದ್ರದ ಅಲೆಯನ್ನು ಹೇಗೆ ತಪ್ಪಿಸ್ಕೊಳ್ಳೋದು?
ಕುದಿಯುವ ಭೂಮಿಯನ್ನು ಹೇಗೆ ಸರಿ ಮಾಡ್ಕೊಳ್ಳೋದು, ಈ ಸತ್ಯ ನೋಡಿ. ಈ 3 ಭಾಗ. ಒಂದು, ನಾವು ತಿಳ್ಕೊಳ್ತಕ್ಕಂತಹ ವಿಚಾರ. ವೈಜ್ಞಾನಿಕವಾಗಿ ಒಂದು ವಿಷಯ ಹೇಳ್ತೀನಿ. ಉತ್ತರಾಯಣ ದಕ್ಷಿಣಾಯನ ಅಂತ ಜ್ಯೋತಿಷಿಗಳ ಶಾಸ್ತ್ರ ಹೇಳ್ತಾರೆ, ಹೌದಲ್ಲಮ್ಮ? ಈ ಉತ್ತರಾಯಣ ಜನವರಿಯಿಂದ ಜೂನ್ವರೆಗೆ ಇರ್ತಕ್ಕಂಥ ಉತ್ತರಾಯಣದಲ್ಲಿ ಯಾವುದೇ ಕೆಲಸ ಮಾಡಿದ್ರು ಮತ್ತೆ ಸೂರ್ಯ ತುಂಬ ಅಭಿವೃದ್ಧಿಯ ರೀತಿಯಲ್ಲಿ ಇರ್ತಾನೆ. 6ನೇ ತಿಂಗಳ ಮೇಲೆ ಸತ್ತವ್ರು ಬರ್ತಾರೆ ಅಲ್ಲಿಗೆ ರಿಜಿಸ್ಟ್ರಿಗೆ. 6ನೇ ತಿಂಗಳವರೆಗೂ ದೈವಿಕವಾದ ಶಕ್ತಿ ಇರುತ್ತೆ ಭೂಮಿಗೆ ಅಂತ ಉತ್ತರಾಯಣವನ್ನು ಗಮನಿಸ್ಕೋಬೇಕು ಅಂತೇಳಿ ಮದುವೆ, ಶುಭ ಕಾರ್ಯ, ಎಂಗೇಜ್ಮೆಂಟು, ಲವ್ ಸ್ಟಾರ್ಟ್ ಮಾಡೋದು ಏನು ಮಾಡಬೇಕಾದ್ರು 6ನೇ ತಿಂಗಳ ಒಳಗಡೆ ಮಾಡಿದ್ರೆ ಸೂರ್ಯನ ಅನುಗ್ರಹ ಇರುತ್ತೆ ಅದಕ್ಕೆ, ಆ ಕಾರ್ಯಕ್ರಮಕ್ಕೆ ಅಂತ. 6ನೇ ತಿಂಗಳ ಮೇಲೆ ಮಾಡಿದಂಥ ಎಂಗೇಜ್ಮೆಂಟು, ಮದುವೆ, ಪಾಯ, ಇನ್ನೊಂದು ಎಕ್ಸೆಟ್ರಾ ಇವೆಲ್ಲವೂ ಕೂಡ ಹಿರಿಯರ ಕಪಿಮುಷ್ಟಿಯಲ್ಲಿ ಸಿಕ್ಕಾಕೊಂಡಿರುತ್ತೆ. ಪೀಡೆ, ಬಂಧನ, ಮೋಹಿನಿ, ಗ್ರಹಗಳ ದೋಷ, ನೀವು ಏನೇನು ಅನ್ಕೋತೀರೋ ಎಲ್ಲ 6ನೇ ತಿಂಗಳ ಮೇಲೆ 12ನೇ ತಿಂಗಳವರೆಗೂ ಈ ಕರ್ಮದಲ್ಲಿ ಸಿಕ್ಕಾಕೊಂಡಿರುತ್ತೆ. ಇದನ್ನು ತಿಳ್ಕೊಂಡವ್ರು ನಾವು ಮನೆ ಒಳಗಡೆ ಉತ್ತರಾಯಣ ದಕ್ಷಿಣಾಯನ ಹಾಕೋಬೇಕಾ ಬೇಡಮ್ಮ? ಇದನ್ನು ನೋಡಿ, ಒಂದು ಭಾಗ ಉತ್ತರಾಯಣ, ಇನ್ನೊಂದು ಭಾಗ ದಕ್ಷಿಣಾಯನ. ಈ ಎರಡೂ ನಾವು ಉತ್ತರಾಯಣ ದಕ್ಷಿಣಾಯನವನ್ನು ಗಮನಿಸ್ತಕ್ಕಂತಹ ಒಂದು ಭಾಗವನ್ನು ಮಾಡ್ಕೊಳ್ತಕ್ಕಂಥದ್ದು, ಯಾವುದಕ್ಕೆ ರೂಮ್ ಹಾಕಬೇಕು, ಯಾವುದನ್ನ ಖಾಲಿ ಬಿಡಬೇಕು ಅಂತಕ್ಕಂಥದ್ದು ಉತ್ತರಾಯಣ ದಕ್ಷಿಣಾಯನ ಎರಡು, ಆ ಕಡೆ ಒಂದು ಈ ಕಡೆ ಒಂದು. ಈ ಮಧ್ಯಭಾಗದಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು ಯಾವುದು ಅಂದರೆ ಅದೇ ನೋಡಿ ನಿಮ್ಮ ಮಕ್ಕಳ ಜೀವನ ಚರಿತ್ರೆ. ಭೂಮಿ ಇರ್ತಕ್ಕಂಥ ಭಾಗ, ಭೂಮಿಯಲ್ಲಿ ಇರ್ತಕ್ಕಂಥ ಕಣ್ಣು, ನಿಮ್ಮ ಮನೆಯ ಮಧ್ಯಭಾಗದಲ್ಲಿ ನೋಡಿ ಸುತ್ತ ಇರ್ತಕ್ಕಂತಹ ಸುತ್ತಳತೆ ಏನು, ವೃತ್ತಾಕಾರ ಇದೆ. ಈ ವೃತ್ತಾಕಾರ ಯಾವುದು ಉದ್ದ ಇಲ್ಲ, ಯಾವುದು ಚಿಕ್ಕದಿಲ್ಲ, ಹೌದಲ್ಲಮ್ಮ? ಈ ರೀತಿಯಾಗಿ ಮನೆಯನ್ನ ನಿವೇಶನವನ್ನು ನಾವು ವಿಂಗಡಿಸಿ ಮನೆಯನ್ನ ಕಟ್ತಾ ಇದ್ದೀವ? ಸ್ವಲ್ಪ ಯೋಚನೆ ಮಾಡಿ. ಯಾವ ಕಾರಣಕ್ಕೆ ಯಾರಾದರೂ ಈ ವಿಚಾರದಲ್ಲಿ ಮನೆ ಈ ಥರ ಕಟ್ಟಿದ್ದೀವಿ ಅಂದರೆ ದಯವಿಟ್ಟು ಬರ್ಬೋದು, ಅವ್ರಿಗೆ ಸನ್ಮಾನ ಮಾಡ್ತೀನಿ. ಇದನ್ನು ಅನುಸರಿಸಿ ಮನೆಯನ್ನ ಕಟ್ಟುತ್ತಿದ್ದೀವಿ. ಯಾಕೆ ಅಂದರೆ ನಕ್ಷತ್ರವನ್ನು ನೋಡಿದ್ರು ಕೂಡ ಯಾವ್ದಾದ್ರು ತುದಿ ಉದ್ದ ಹೆಚ್ಚು ಕಮ್ಮಿ ಇರುತ್ತೆ ನಮ್ಮ ನಕ್ಷತ್ರ ಅಂತ ನಾವು ಮಾಡ್ತೀವಲ್ಲ, ಈ ಕ್ರಿಸ್ಮಸ್ಗೆ ಹಾಕ್ತೀವಲ್ಲ ಮನೆ ಮುಂದೆ, ಹೇಗಿರುತ್ತೆ ಅದು? ಸ್ಟಾರ್, ಹೌದಾ? ಒಂದೇ ತರ ಇರುತ್ತೆ. ಈ ರೀತಿ ಈಗ ಮಧ್ಯಕ್ಕೆ ಸ್ಟಾರ್ ಕೂರಿಸಿ ನಿಮಗೆ ಗೊತ್ತಾಗತ್ತೆ, 8 ಮೂಲೆ ಬರುತ್ತಲ್ಲಿ ಸ್ಟಾರ್ ಮಾಡಿ ಈ ರೀತಿ ಚಿತ್ರವನ್ನು ಬರೆದು ಅದರ ಮಧ್ಯದಲ್ಲಿ ಕಾಣ್ತಾ ಇದೆಯಲ್ಲ ಭೂಮಿ, ಅದು ಅದೇ ಚಂದ್ರ. ನೆಮ್ಮದಿ ಕೊಡೋನು, ಆರೋಗ್ಯ ಕೊಡೋನು, ಮಕ್ಕಳಿಗೆ ಒಳ್ಳೆ ಬುದ್ಧಿಯನ್ನು ಕೊಡೋನು, ಮಕ್ಕಳಿಗೆ ಪ್ರತಿಯೊಂದು ವಿಚಾರದಲ್ಲೂ ಯಥಾತದ್ವವಾಗಿ ಅವರ ಮನಸ್ಸಲ್ಲಿ ಇರ್ತಕ್ಕಂಥ ಭಾವನೆಗಳು, ಇಂದಿನ ಕರ್ಮಗಳೇನಿತ್ತೋ, ಇಂದಿನ ಒಳ್ಳೇದೇನಿತ್ತೋ ಆಟೋಮೆಟಿಕ್ ಮಗುನಲ್ಲಿ ಅಕೌಂಟ್ ಓಪನ್ ಆಗುತ್ತೆ. ಮಗು ಬದಲಾವಣೆ ಆಗ್ತಾ ಹೋಗುತ್ತೆ. ಅಯ್ಯೋ ನನ್ನ ಮಗು ಎಷ್ಟು ಚೆನ್ನಾಗಿ ಮಾತಾಡುತ್ತೆ ನೋಡು, ನನ್ನ ಮಗು ಎಷ್ಟು ಮೆಮೊರಿ ಇದೆ ನೋಡು, ನನ್ನ ಮಗು ಎಂಥ ಒಳ್ಳೆ ಬುದ್ಧಿ ಕಲಿತಾ ಇತ್ತು ನೋಡು. ಎಷ್ಟೋ ಜನ ತಂದೆ ತಾಯಿ ಖುಷಿ ಪಡ್ತಾರೆ. ಕೆಲವರು ಏನು ದುರ್ಬುದ್ಧಿ ಮಗು ಉಟ್ಬಿಡ್ತು ಅಂತಿರಲ್ಲ, ಈ ಮನೆಯ ಮಧ್ಯಭಾಗ ಭೂಮಿ ಅಂತಕ್ಕಂಥದ್ದನ್ನು ಯಾರು ಉಳಿಸ್ಕೊಂಡಿರ್ತೀರಾ, ಇದು ಬರ್ತಕ್ಕಂಥದ್ದು ಮನೆಯಲ್ಲಿ ಹೈಡ್ರೋಜನ್ ಅಂತ ಮಾಡ್ತಕ್ಕಂಥ ಸಿಂಬಲ್ ಪ್ರಕಾರವಾಗಿ ಸೈಂಟಿಫಿಕ್ ಆಗಿ ಹೇಳ್ತಕ್ಕಂಥ ಒಂದು ಭಾಗ. ಇದು ನಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ, ಮೆದುಳಿಗೆ ತುಂಬ ಖುಷಿ ಕೊಡ್ತಕ್ಕಂಥ ಭಾಗ. ಇದನ್ನು ನಾವು ಮಧ್ಯಭಾಗವನ್ನು ಮನೆಯ ಹಿಂಬಾಗಿಲು ಮುಂಬಾಗಿಲರಿಗೆ ಮಾತ್ರ ಇದನ್ನು ಬಳಸ್ಕೋಬೇಕು. ಮಧ್ಯ ಇರತಕ್ಕಂಥ ಭಾಗ ಅದಕ್ಕೆ ನೇರವಾಗಿ ಹಿಂಬಾಗಿಲು ಮುಂಬಾಗಿಲಿದ್ದರೆ ಆ ಮನೆ ಕ್ಷೇತ್ರವಾಗತ್ತೆ. ಈಗ ನೀವು ದೇವಸ್ಥಾನಕ್ಕೆ ಹೋಗಿ ಕ್ಷೇತ್ರಕ್ಕೆ ಹೋಗ್ತೀನಿ, ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಹೇಳ್ತಿರಲ್ಲ, ನಿಮ್ಮ ಮನೆಯನ್ನೇ ಕ್ಷೇತ್ರವನ್ನಾಗಿ ಮಾಡುವುದಕ್ಕೆ ಈ ರೀತಿ ವಿದ್ಯುತ್ ಶಕ್ತಿ, ಅದು ತಂತಿ ಕಾಣಿಸ್ತಾ ಇರೋದು ಏನು ಅಂದರೆ ತರಂಗಗಳು, ವಿದ್ಯುತ್ ಕರೆಂಟ್. ನಿಮ್ಮ ಮನೆಯ ನಿವೇಶನದಲ್ಲಿ ಎಷ್ಟು ಪರ್ಸೆಂಟೇಜ್ ಕರೆಂಟ್ ಇದೆ ಒಂದು ಭಾಗದಲ್ಲಿ, ಇನ್ನೊಂದು ಭಾಗದಲ್ಲಿ ನಾವು ಉಸಿರಾಡುತ್ತಿರತಕ್ಕಂಥ ಆಕ್ಸಿಜನ್ ವಾಯು ಎಷ್ಟು ರೀತಿಯಲ್ಲಿ ಅದು ಉತ್ಪತ್ತಿ ಆಗತ್ತೆ. ಇದು ಎರಡನ್ನ ಸಮತೋಲನ ಮಾಡ್ತಕ್ಕಂತಹ ಒಂದು ವಿಚಾರವೇ ಮಧ್ಯಭಾಗದಲ್ಲಿರ್ತಕ್ಕಂತಹ ಬ್ರಹ್ಮಸ್ಥಾನ ಅಂತ ಹೇಳ್ತೇವೆ. ಅಂದರೆ ಸೃಷ್ಟಿ. ಏನು ಮಾಡಬೇಕು ಬೆಳಗ್ಗೆ ಅಂದರೆ ಮಲಗಿದ್ದಾಗಲೇ ನೀವು ಬಂದ್ಬಿಡುತ್ತೆ, ಬೆಳಗ್ಗೆ ಇದು ಮಾಡಿದ್ರೆ ಸರಿ. ಈ ಬ್ರಹ್ಮಸ್ಥಾನವನ್ನು ನಾವು ಬ್ರಹ್ಮನಿಗೆ ಪೂಜೆ ಮಾಡಕ್ಕೆ ಹೋಗೋ ಜನ, ನಮ್ಮ ವಾಸದ ಮನೆಯಲ್ಲಿ ಬ್ರಹ್ಮಸ್ಥಾನವನ್ನು ಉಳಿಸ್ಕೊಂಡಿದ್ದೀವಾ? ಗೊತ್ತಿದೆಯಾ? ನೋಡಿದ್ದೀವಾ? ಯಾರು ಹೇಳ್ತಾ ಇದ್ದಾರಾ? ಯಾರು ಇಂಜಿನಿಯರಿಗೆ ಪ್ಲಾನ್ ಕೊಡೋಕ್ಕಾಗಿದೆಯಾ? ಯಾವ ಪುರೋಹಿತರಿಗಾರು ಹೇಳೋಕ್ಕಾಗಿದೆಯಾ? ನಿಮ್ಮ ಮನೆಯಲ್ಲಿ ಇದೆಯಾ ನೋಡ್ಕೊಳ್ಳಿ ಮಧ್ಯಭಾಗ. ಇದನ್ನು ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ. ಬ್ರಹ್ಮ ಅಂದರೆ ಅರಿವನ್ನು ಮೂಡಿಸುವುದು. ತಪ್ಪು ಸರಿ ಅನ್ನೋದೇ ಗೊತ್ತಾಗಲ್ಲ. ನಾನು ಕರೆಕ್ಟಾಗಿದ್ದೀನಿ, ಕರೆಕ್ಟಾಗಿ ಮಾಡ್ತಾ ಇದ್ದೀನಿ, ಚೆನ್ನಾಗಿದ್ದೀನಿ, ಈ ಖುಷಿಯಾಗಿದ್ದೀನಿ ಅಂದರೆ ಇದೇ ಧರ್ಮ, ಇದೇ ಧರ್ಮಕ್ಕೆ ಹತ್ತಿರವಾದಂಥ ಮನೆ. ಈಗ ಇನ್ನೊಂದು ಚಿತ್ರ ಇದೆ ಪಕ್ಕದಲ್ಲಿ, ಒಂದು ಕರೆಂಟ್ ಪಾಸ್ ಆಗ್ತಕ್ಕಂಥ ಭಾಗ ಅಂತ ಗೊತ್ತಾಗಿದೆ. ಇಲ್ಲಿ ಗಮನಿಸ್ಕೋಬಹುದು, ಮಧ್ಯಭಾಗದಲ್ಲಿ ಇರ್ತಕ್ಕಂತಹ ಭೂಮಿ ಅಂತಕ್ಕಂಥದ್ದು ಏನು ಹೇಳ್ದು, ಇಲ್ಲಿ ಇರ್ತಕ್ಕಂಥ ಮನೆ ಒಳಗಡೆ ಇರ್ತಕ್ಕಂಥದ್ದು 7 ಸಂಖ್ಯೆ ಇದೆ, ಅಲ್ಲಿ ಗಮನ ನೋಡ್ಕೋಬಹುದು ನೀವು. ಈ 7 ಸಂಖ್ಯೆಗಳು ಗ್ರಹಗಳನ್ನು ಮನೆ ಒಳಗಡೆ ಇಟ್ಕೋಬೇಕು. ಅಲ್ಲಿ ಮೇಲ್ ಕಾಣಿಸ್ತಾ ಇದೆ ನೋಡಿ ರಾಶಿಗಳು ಅಂತ ಕೇಳ್ತೀವಲ್ಲ, ನಮ್ಮ ರಾಶಿ ಹೆಂಗದೆ ಟೈಮ್ ನೋಡಿ ಅಂತ. ನೋಡಿ ಅಲ್ಲಿ ಮೇಲ್ಭಾಗ ಕಾಣಿಸ್ತಾ ಇದೆ ಮೇಷ, ವೃಷಭ, ಮಿಥುನ ರಾಶಿಗಳು ಇರ್ತಕ್ಕಂಥದ್ದು ಎಲ್ಲಿ
ಭೂಮಿಯಲ್ಲಿ ಇರ್ತಕ್ಕಂಥದ್ದು ಯಾವುದು ಮುಂದೆ ಇದೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಮಧ್ಯಭಾಗವನ್ನು ಅಂದರೆ ಭೂಮಿಯನ್ನು ನಾವು ಸೂರ್ಯಗೆ ಎಲ್ಲಿ ನಾವು ಜಾಗ ಕೊಟ್ಟಿದ್ದೀವಿ, ನಮ್ಮ ಮನೆಯೊಳಗಡೆ ಸೂರ್ಯ ಎಲ್ಲಿದ್ದಾನೆ ಅಂದರೆ ಆ ಮಧ್ಯದಲ್ಲಿ ನೋಡಿ ಕಿರಣಗಳು ಸುತ್ತಾ ಇದೆಯಲ್ಲ, ಅದೇ ನಮ್ಮ ಮನೆಯ ಸೂರ್ಯ. ಆ 5 ಭಾಗ ಇದೆ ನೋಡಿ, ಅಲ್ಲಿ 4, 5 ಆ ಭಾಗಗಳಿದೆ. ಇದೇ ನಮ್ಮ ಭಾಗಗಳು ಅಂತ ಎಲ್ಲ ಗ್ರಹಗಳು ನಮ್ಮ ಭೂಮಿಯಲ್ಲೇ ಇರುತ್ತೆ. ಅಂದರೆ ನೀವು ಪ್ರಕೃತಿಯನ್ನು ಹೇಗೆ ಡಿವೈಡ್ ಮಾಡಿ, ಅಲ್ಲಿ 1, 2, 3 ಕಾಲಮ್ ಇದೆ. ಈ 3 ಕಾಲಮನ್ನು ನಾವು ಕೊನೆ ಭಾಗ 3 ಭಾಗವನ್ನು ಮನೆ ಡಿವೈಡ್ ಮಾಡಬೇಕು. ಅಂದರೆ 3 ಭಾಗ ಮಾಡಬೇಕು. ನಮ್ಮ ಅಳತೆಯನ್ನು ಎಷ್ಟು ಅಳತೆ ಮನೆ ಕಟ್ಟಬೇಕು ಅದನ್ನು 3 ಭಾಗ ಮಾಡಿ ವಿಂಗಡಿಸಿದಾಗ ಮನೆಯಲ್ಲಿ ಎಲ್ಲ ಗ್ರಹಗಳು ಸ್ಥಾಪನೆ ಆಗ್ತಾರೆ. ಇದಿಷ್ಟು ಸತ್ಯ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ನಾವು ಪ್ರತಿಯೊಂದು ಕೂಡ ವೈಜ್ಞಾನಿಕವಾಗೂ ಕೂಡ ತಗೋಬೇಕು. ಸುಮ್ಮನೆ ಏನೋ ಹೇಳ್ಬಿಟ್ಟು ನಾನು ಕಲ್ತು ಬಿಟ್ಟಿದ್ದೀನಿ ಅಂತ ನೆನ್ನೆ ಹೇಳಿದೆ, ಮಣಿಗಳು ಹಾಕ್ಕೊಂಡು ಕೂತ್ಕೊಂಡು ಮಂತ್ರ ಹೇಳ್ಬಿಟ್ಟು ಸಂಸ್ಕೃತ ಹೇಳ್ಬಿಟ್ರೆ ಏನೂ ಬರಲಿಲ್ಲ. ಅದೆಲ್ಲ ಸುಮ್ಮನೆ ವೈಜ್ಞಾನಿಕವಾಗಿ ಅರ್ಥಗರ್ಭಿತವಾಗಿರಬೇಕು, ಆಧ್ಯಾತ್ಮಿಕವಾಗಿಯೂ ಇರಬೇಕು, ಧಾರ್ಮಿಕವಾಗಿಯೂ ಇರಬೇಕು, ವೈಜ್ಞಾನಿಕವಾಗಿಯೂ ಇರಬೇಕು. ಈ ಸತ್ಯವನ್ನು ಪ್ರತಿಯೊಬ್ಬರು ಪಡೋದೇ ಆದರೆ ನಿಮ್ಮ ಅಂದಚಂದದ ಮನೆಗಳನ್ನು ಕಟ್ಕೊಳ್ಳೋಕೆ ಪ್ರಯತ್ನ ಪಡೋದೇ ಆದರೆ ನಿಮ್ಮ ಕುಟುಂಬದ ರಹಸ್ಯ, ವ್ಯಾಮೋಹ, ಮೋಹ, ಅಯ್ಯೋ ನಮ್ಮ ಅಣ್ಣಂಗೆ ಹಿಂಗಾಯಿತು, ಅಯ್ಯೋ ನನ್ನ ಹೆಂಡತಿಗೆ ಹಿಂಗಾಗೋಯ್ತು, ಅಯ್ಯೋ ನನ್ನ ಮಗುಗೆ ಹಿಂಗಾಯಿತು, ಈ ಕರ್ಮದ ದುಃಖದ ಒಂದು ಛಾಯೆ ನಿಮ್ಮ ಮನೆಯಲ್ಲೇ ನಿವಾರಣೆ ಆಗುತ್ತೆ. ನೋ ಸೆಂಟಿಮೆಂಟ್. ಅವರು ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ದೇನೆ, ಏನಾಗ್ತದೋ ಆಗ್ಲಿ ಅನ್ನೋ ಪ್ರಶ್ನೆ ಅಲ್ಲ. ಅವರು ಚೆನ್ನಾಗಿದ್ದಾರೆ, ಯಾಕೆ ಯೋಚನೆ ಮಾಡಬೇಕು? ಅಂದ್ರೆ ಕುಟುಂಬದ ಬಗ್ಗೆ ಪೂರ್ಣವಾಗಿ ನಾವು ಬಂಧನದಲ್ಲಿ ಸಿಕ್ಕಾಕೊಳ್ಳೋದು. ಈ ಬಂಧನದಿಂದ ಹೊರಗಡೆ ಬರೋಕ್ಕಾಗಲ್ಲ. ಬೆಳಗ್ಗೆ ಆಯಿತು ಅಂದರೆ ಅಲ್ಲಿಂದ ಫೋನು, ಯಾರೋ ಫೋನ್ ಮಾಡಿದ್ರು, ನಮ್ಮ ಚಿಕ್ಕಮ್ಮನಿಗೆ ಹುಷಾರಿಲ್ವಂತೆ, ನಮ್ಮ ಅತ್ತೆಗೆ ಹುಷಾರಿಲ್ವಂತೆ, ನನ್ನ ತಮ್ಮನಿಗೆ ಹುಷಾರಿಲ್ವಂತೆ. ಇದೇ ರೀ ನಿಮ್ಮ ಮನೆಯಲ್ಲಿ ದಾತಿಗಡಿಸ್ತಕ್ಕಂಥ ವಿಚಾರ ಮನೆಯಲ್ಲಿ ಆತಂಕವನ್ನು ಉಂಟು ಮಾಡ್ತಕ್ಕಂಥದ್ದು. ನಿಮ್ಮ ಮನೆಯಲ್ಲಿ ಗ್ರಹಗಳನ್ನು ಕೂರಿಸ್ಕೊಂಡಿದ್ದೀರಾ, ನಿಮ್ಮ ಮನೆಯಲ್ಲಿ ನಿಮ್ಮ ಆರೋಗ್ಯಕ್ಕೆ ಏನು ಬೇಕು ಅಂತಕ್ಕಂಥದ್ದನ್ನು ನೀವು ಪಡ್ಕೊಂಡಿದ್ದೀರಾ ಅಂತಕ್ಕಂಥ ಸತ್ಯವನ್ನು ತಿಳಿಸೋದಕ್ಕೆ ಇವತ್ತು ನಿಮಗೆ ಈ ವಿಚಾರವನ್ನು, ಚಿತ್ರಣವನ್ನು ತೋರಿಸಿದ್ದು. ಇದನ್ನು ನೀವು ಯಾವ ರೀತಿ ತಗೊಂಡು ಅರ್ಥ ಮಾಡ್ಕೋತೀರಾ ಅಂದರೆ, ಇದು ಒಂದು ಕಲಿಯೋದು ತಿಳಿಯೋದು ಎರಡೂ ಇದೆ. ಇದನ್ನು ತಿಳ್ಕೊಂಡು ನಾವು ಮನೆಯನ್ನು ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಈ 4 ದಿಕ್ಕಲ್ಲಿ ಇರ್ತಕ್ಕಂತಹ ವಿಚಾರವನ್ನು ಯಾವ್ಯಾವ ರೀತಿ ನಮಗೆ ಕಲಿಸುತ್ತೆ, ಮನೆ ಪಾಠ ಕಲಿಸುತ್ತೆ ಅನ್ನೋ ಸತ್ಯ ನಿಮಗೆಲ್ಲ ಅರ್ಥ ಆಗುತ್ತೆ. ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಆರೋಗ್ಯ ರಹಸ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತಷ್ಟು ಗುರುಜಿಯೊಂದಿಗೆ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಬೆಂಗಳೂರಿನಿಂದ ಜಯಲಕ್ಷ್ಮಿ ಅಂತ ಹೇಳಿ ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ ಜಯಲಕ್ಷ್ಮಿ. ನಮಸ್ಕಾರ, ಧ್ವನಿ ಕೇಳಿಸ್ತಿದ್ಯಾ? ನಮಸ್ಕಾರ ಜಯಲಕ್ಷ್ಮಿ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಮೇಡಮ್. ನಕ್ಷತ್ರ ತಿಳಿಸಿ. ಉತ್ತರ ಭಾದ ನಕ್ಷತ್ರ, ಮೀನರಾಶಿ. ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ. ಹಾ ಹೇಳಿಮ್ಮ. ನಮಸ್ಕಾರ ಗುರುಜಿ. ನಾರಾಯಣ. ಹೇಳಿ, ಮಗನ ವಯಸ್ಸೆಷ್ಟು? 31 ವರ್ಷ ಗುರುಜಿ. ಏನಾಗ್ಬೇಕಿತ್ತು ಅವನಿಗೆ? ಮದ್ವೆ ಆಗ್ಬೇಕಿತ್ತು ಗುರುಜಿ. ಏನ್ ಮಾಡ್ತಿದ್ದಾನೆ? ಪ್ರೈವೇಟ್ ಫ್ಯಾಕ್ಟ್ರಿಗೆ ಹೋಗ್ತಾ ಐತೆ. ಓಕೆ, ಮದುವೆ ಆಗ್ಬೇಕಷ್ಟೇ, ಮಿಕ್ಕದೆಲ್ಲ ಚೆನ್ನಾಗಿದೆಯಾ, ಕರೆಕ್ಟ್ ಆಗಿದೆಯಾ? ಏನಿಲ್ಲ ಸ್ವಾಮಿ, ಬಾಡಿಗೆ ಮನೆ. ಓಕೆ, ಇರಲಿ, ಬಾಡಿಗೆ ಮನೆನೇ ಇರಲಿ, ತೊಂದರೆ ಏನು. ಓಕೆ, ಎಷ್ಟು ವರ್ಷ ಆಯ್ತು ಬಂದು ಅಲ್ಲಿಗೆ? ಬೆಂಗಳೂರಿಗೆ ಬಂದು ನಾವು ಆಲೇ ಒಂದು 25 ವರ್ಷ ಆಯ್ತು ಗುರುಜಿ. ಸ್ವಂತ ಮನೆ ಎಲ್ಲಿ ಕಟ್ಟಿದ್ದೀರಾ? ಇಲ್ಲ ಸ್ವಾಮಿ, ಊರಾಗೆ ಹಳೆ ಮನೆ ಇದೆ, ಸ್ವಂತ ಮನೆ ಕಟ್ಟಿಲ್ಲ ಸ್ವಾಮಿ. ಯಾರು ಇರೋದು ಅದರಲ್ಲಿ? ನಮ್ಮ ಅಕ್ಕ ಒಬ್ರೇನಾ? ನಿಮ್ಮ ಅಕ್ಕ ಒಬ್ಬರೇನಾ ಮನೇಲಿರೋದು? ಒಂದೇ? ಇಲ್ಲ ಇಲ್ಲ, ನಮ್ಮ ಮನೆಯವ್ರ ಅಣ್ಣ ಅತ್ತಿಗೆ ಇಬ್ರು ಇದ್ದಾರೆ ಗುರುಜಿ. ಓಕೆ, ಮಕ್ಕಳು? ಅವ್ರಿಗೆ ಮಕ್ಳಿಲ್ಲ ಗುರುಜಿ. ಓಕೆ, ಅಲ್ಲಿ ಹತ್ರದಲ್ಲಿ ದೇವಸ್ಥಾನ ಯಾವುದಿದೆ ಮನೆ ಹತ್ರ? ಮನೆ ಹತ್ರ ಅಂದ್ರೆ ಸ್ವಲ್ಪ ದೂರ ಆಗುತ್ತೆ. ಕರಿಯಮ್ಮ, ರಾಮಪುರದಮ್ಮ ಅಂತ 2 ದೇವ್ರು ಇದಾವೆ ಗುರುಜಿ. ಓಕೆ, ನೀವೇನು ಓದಿದ್ದೀರಮ್ಮ? PUC ಗುರುಜಿ. PUC. ನೀವು ಮದುವೆ ಆಗಿ ಎಷ್ಟು ವರ್ಷ ಆಯಿತು? 32 ವರ್ಷ ಗುರುಜಿ. ನಿಮ್ಮ ಅವರು ಮನೇಲಿದ್ದಾರಲ್ಲ, ಊರ್ಲಿದ್ದಾರಲ್ಲ, ಅವರೇ ಮದುವೆ ಆಗೋ ಎಷ್ಟು ವರ್ಷ ಆಯಿತು? ಅವ್ರದ್ದು ಅಲ್ಲೇ 37-38 ವರ್ಷ ಆಗಿದೆ ಗುರುಜಿ ಅವ್ರದ್ದು. ಓಕೆ, ನೀವು ಅಮಾವಾಸ್ಯೆ ಪೌರ್ಣಮಿಯಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸ ಇಟ್ಕೊಂಡಿದ್ದೀರಾ? ದೇವಸ್ಥಾನನೂ ಇರ್ಲಿಲ್ಲ ಗುರುಜಿ. ಈಗ ಮಗನ್ ಮದ್ವೆ ಮಾಡೋಕ್ಕೋಸ್ಕರ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಈಗ 2 ವರ್ಷದಿಂದ. ಯಾವ ದೇವಸ್ಥಾನ ಅದು? ಮುನೇಶ್ವರನ್ ದೇವಸ್ಥಾನ ಸ್ವಾಮಿ. ಏನ್ ಕಾರಣ ಅಲ್ಲಿಗೆ ಹೋಗ್ತಾ ಇರೋದು? ಅದೇ ಹಾ
ಮಗನ್ ಮದ್ವೆ ಆಗ್ಲಿ ಅಂತ. 2 ವರ್ಷದಿಂದ ಹೋಗ್ತಾ ಇನ್ನೂ ಮದುವೆ ಆಗಿಲ್ಲ? ಇಲ್ಲ ಗುರುಜಿ, ಇನ್ನ ಆಗಿಲ್ಲ. ಅಲ್ಲ, ಅವನೇನಾದ್ರು ಪ್ರಯತ್ನ ಮಾಡ್ತಾ ಇರೋದು ನಿಮಗೆ ಗೊತ್ತಿಲ್ದಂಗೆ, ನೀವು ಅವನಿಗೆ ಗೊತ್ತಿಲ್ದಂಗೆ ನೀವು ಪ್ರಯತ್ನ ಮಾಡ್ತಾ ಇರೋದು ಅಂತ ಏನೋ ಅರಿವು ಬಂದಿದ್ಯಾ ನಿಮ್ಗೆ ಅಂತ? ಇಲ್ಲ ಗುರುಜಿ, ಅವನು ಆತರ ಇಲ್ಲ. ನಾವು ಪ್ರಯತ್ನ ಆ ಥರ ಇಲ್ಲ ಅಂತ ಹೆಂಗೆ ಹೇಳ್ತೀರಾ? ಈಗ ಎಷ್ಟು ಏಜ್ ಎಷ್ಟು ಹೇಳಿ? 31 32 ಅಲ್ವಾ? 31. ಅವನು ತಂಗಿ ಮದ್ವೆ ಮಾಡ್ಬೇಕು, ಓದಿಸಿ ಸ್ವಲ್ಪ ಕಷ್ಟಲ್ಲೇ ಬಂದ. ತಂಗಿ ಮದ್ವೆ ಮಾಡ್ಬೇಕು ಅಂತ ಹೋರಾಡ್ದ. 1 ವರ್ಷ ಆಯ್ತು ತಂಗಿ ಮದ್ವೆ ಮಾಡ್ದ. ಓಕೆ, ಈಗ ಮದುವೆ ಮಾಡ್ಕೊಳ್ಬೇಕು ಅಂತ ನೀವು ಹೊರಟ್ರದ ಅವನು ಹೊರಟ್ರದ? ಇಲ್ಲ ಇಲ್ಲ, ಅವನೇ ಗುರುಜಿ. ಅವನೇ 3 ವರ್ಷದಿಂದ ಆಗ್ಬೇಕು ಅಂತ ತಂಗಿ ಮದ್ವೆ ಸೆಟ್ ಆಯ್ತು. ತಂಗಿ ಮದ್ವೆ ಮಾಡಿ ಈಗ ಅವನೇ ಮಾಡ್ಕೋಬೇಕು ಅಂತ ಓಡಾಡ್ತಾವನ್ ಗುರುಜಿ. ಓಕೆ, ಈಗ ಆ ದೇವರ ಹತ್ರ ಏನು ಹರಕೆ ಏನು ಕಟ್ಟಿದ್ದೀರಾ? ಈಗ ಅದೇ ನಾವಲ್ಲಿ ಅಮಾವಾಸ್ಯೆಗೆ ಹೋಗ್ತೀವಲ್ಲ, ಆ ದೇವ್ರ ಹತ್ರನ ಗುರುಜಿ. ಆ ದೇವ್ರ ಹತ್ರ ಒಂದು ಒಳ್ಳೆ ಗುಣ ಇರೋಂತ ಹುಡುಗಿ ಮದ್ವೆ ಆದ್ರೆ ಕರ್ಕೊಂಡ್ಬಂದು, ಮಗ ಸೊಸೆ ಕರ್ಕೊಂಡ್ಬಂದು ಇದು ದೇವ್ರಿಗೆ ಸೀರೆ ಉಡಿಸಿ 5,000 ರೂಪಾಯಿ ಕೊಡ್ತೀವಿ ಅಂತ ಕೈ ಮುಕ್ಕೊಂಡ್ ಬಂದಿದೀವಿ ಗುರುಜಿ. ಒಳ್ಳೆ ಹುಡುಗಿ ಸಿಕ್ಲಿ ಅಂತ ದೇವ್ರು ಅನುಗ್ರಹ ಮಾಡತ್ತಾ? ಏನ್ ಮಾಡದ್ ಗುರುಜಿ? ಎಲ್ರು ಹೋಗ್ಬಿಟ್ಟು ಅಲ್ಲೇ ಕ್ಯೂ ನಿಂತ್ಕೊಂಡ್ಬಿಡೋರು, ಒಳ್ಳೆ ಹುಡುಗ ಸಿಕ್ಲಿ, ಒಳ್ಳೆ ಹುಡುಗಿ ಸಿಕ್ಲಿ ಅಂತ. ಮಂಜಿಗೆ 31 ವರ್ಷ ಆಯ್ತಲ್ಲ, ಮಗನ್ ಮದ್ವೆ ಆಗ್ಲಿಲ್ವಲ್ಲ ಅಂತ ಹೇಳಿ ಹೋದೆ ಗುರುಜಿ. ಓಕೆ, ನಿಮ್ಮ ಮಗಳ ಮದುವೆ 1 ವರ್ಷದಿಂದ ಖುಷಿಯಾಗಿ ನೆಮ್ಮದಿಯಾಗಿದ್ದಾಳ ಮಗಳು? ಚೆನ್ನಾಗೈತೆ ಗುರುಜಿ. ಚೆನ್ನಾಗಿರ್ಲಿ. ಅವಳ ನಕ್ಷತ್ರ ಏನು? ಹಸ್ತ ನಕ್ಷತ್ರ, ಕನ್ಯಾ ರಾಶಿ ಗುರುಜಿ. ಓಕೆ, ಏನು ಓದಿದ್ದಾಳೆ ಅವಳು? ನಿಮ್ಮ ಮಗಳು ಏನು ಓದಿದ್ದಾಳೆ? B.Com ಮಾಡೈತೆ ಗುರುಜಿ. ಕಾಂಟ್ರಾಕ್ಟ್ ಮೇಲೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ಗೆ ಕೆಲ್ಸಕ್ಕೆ ಹೋಗ್ತಾ ಐತಿ. ಅಳಿಯ ಅವರು ಒಂದು ಕಂಪ್ನಿಲಿ ಕೆಲ್ಸಕ್ಕೆ ಹೋಗ್ತಾವ್ರೆ ಗುರುಜಿ. ಓಕೆ, ಸಂತೋಷ. ಈಗ ನೀವಿರೋ ಮನೆ 3 ವರ್ಷದಿಂದ ಇದ್ದೀರಾ? ಈಗ 2 ವರ್ಷ ಆಯ್ತು ಗುರುಜಿ ಬಾಡಿಗೆ ಮನೆ. ಬಾಗಿಲು ಯಾವ ಬಾಗಿಲು, ಯಾವ ದಿಕ್ಕಲ್ಲಿದೆ? ಪೂರ್ವದ ಬಾಗಿಲು ಗುರುಜಿ. ರಸ್ತೆನೂ ಪೂರ್ವಕ್ಕೆ ಇದೆ ಗುರುಜಿ. ಎಷ್ಟು ಫ್ಲೋರ್ ಇದೆ ಮನೆ? ಅದು ಬಾಡಿಗೆ ಎಷ್ಟಿದ್ದೀರಾ? ಎಷ್ಟು ಜನ ಇದ್ದೀರಾ? ನಾವು ಮನೆಗೆ ಗಂಡ ಹೆಂಡತಿ ಇಬ್ಬಿರೋದು. ಮಗ ಮೈಸೂರಲ್ಲಿ ಐತಿ ಕೆಲಸದಾಗೆ. ಓಕೆ, ನಿಮ್ಮ ಮನೆ ಬಾಗಿಲಲ್ಲಿ ಅಥವಾ ದೇವರ ಹತ್ರ ಅಲ್ಲಿ ದೇವಸ್ಥಾನದಲ್ಲಿ ಕೊಟ್ಟಿದ್ದನ್ನ ಯಾವ್ದು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀರಾ? ಒಂದ್ ನಿಂಬೆಹಣ್ಣು ಕೊಟ್ಟಿದ್ರು ಗುರುಜಿ, ಅದನ್ನ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ. ಅದು ತಗೊಂಡೋಗೋದು ಬಿಡೋದು ಎಲ್ಲಿಗೆ ಕೊಡ್ತೀರಾ ಅದು ನಿಂಬೆಹಣ್ಣು? ಎಲ್ಲಾದ್ರೂ ಒಂದು ಹಸಿರು ಗಿಡಕ್ಕೆ ಹಾಕ್ಬಿಡ್ರಿ ಅಂತಾರೆ, ಹಾಕ್ತಿವಿ ಗುರುಜಿ. ಆಮೇಲೆ ಪುನಃ ಇಸ್ಕೊಂಬಂದು ಇನ್ನೊಂದು ಇಡೋದಾ? ಅದೇ ಈಗ 2 ವರ್ಷದಿಂದ ಅಷ್ಟೇ ಗುರುಜಿ. ಇಂಥವೆಲ್ಲ ನಾನ್ ನಂಬ್ತಾ ಇರ್ಲಿಲ್ಲ. ನಮ್ಮ ಮನೆದವ್ರು ಬಿಟ್ರೆ ನಾವೆಲ್ಲೂ ಹೋಗ್ತಿರ್ಲಿಲ್ಲ ಗುರುಜಿ. ಈಗ 2 ವರ್ಷದಿಂದ ಹಿಂಗ್ ಹೇಳಿದ್ರಲ್ಲ, ಅದೊಂದು ನಿಂಬೆಹಣ್ಣು ತಂದು ದೇವ್ರ ಮನೆ ಹತ್ರ ಇಟ್ಟು ಪೂಜೆ ಮಾಡ್ತೀವಿ. ಆಮೇಲೆ ತಗೊಂಡೋಗಿ ಒಂದು ಹಸಿರು ಗಿಡಕ್ಕೆ ಹಾಕ್ಬಿಡ್ತೀವಿ ಅಷ್ಟೇ ಗುರುಜಿ. ಓಕೆ, ಈಗ ತಡೆ ಒಡಿಸೋದು ಅಂತ ಗೊತ್ತಾ? ಗುರುಜಿ, ಒಂದ್ಸತಿ ಮಗನ್ ಕರ್ಕೊಂಡೋಗಿ ತಡೆನೂ ಹೊಡ್ಸ್ಕೊಂಡ್ ಬಂದಿದೀವಿ ಗುರುಜಿ ಅಲ್ಲಿ. ಓಕೆ, ಆಮೇಲೆ ಯಾವ ದೇವ್ರಿಗೂ ರಕ್ತ ಬಲಿ ಕೊಡ್ಲಿಲ್ವಾ? ಇಲ್ಲ ಗುರುಜಿ, ಯಾವ್ದು ಇಲ್ಲ. ನಮ್ಮ ಮನೆ ದೇವ್ರಿಗೆ ನರಸಿಂಹಸ್ವಾಮಿ ನಮ್ಮ ಮನೆ ದೇವ್ರು. ಆ ನರಸಿಂಹಸ್ವಾಮಿಗೆ ನಾವು 3 ವರ್ಷಕ್ಕೆ 5 ವರ್ಷಕ್ಕೆ ಮರಿ ಹೊಡೆದು ಮಾಡ್ತೀವಿ ಗುರುಜಿ. ಏನು ಉದ್ದೇಶಕ್ಕೆ ಮಾಡೋದು? ಅದು ಏನಾದ್ರು ಮದುವೆ ಆದ್ರೆ ಅಂತನಾ? ಅಲ್ಲ, ಮನೆ ದೇವ್ರಲ್ವಾ ಗುರುಜಿ. ಹಿಂದಿನ ಕಾಲದಿಂದನೂ ನಮ್ಮ ಮಾವ ಅವರು ನಡೆಸ್ಕೊಂಡ್ ಬಂದಿದ್ದಾರೆ, ನಾವು ಮಾಡ್ತಾ ಇದ್ದೀವಿ ಗುರುಜಿ. ಓಕೆ, ನರಸಿಂಹಸ್ವಾಮಿ ವಾರ ಯಾವುದು? ನಾವು ಯಾವ ವಾರ ಮಾಡ್ತೀರಾ? ಶನಿವಾರ. ನಮ್ಮ ಅತ್ತೆ ನಮ್ಮ ಮಾವ ಹೆಂಗ್ ಮಾಡ್ತಾ ಇದ್ರು ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ, ಇಷ್ಟೊತ್ತವರೆಗೂ ನಾನು ಏನಕ್ಕೆ ಇಷ್ಟೆಲ್ಲ ಕೇಳಿದೆ ಅಂದ್ರೆ, ನಿಮ್ಮ ಮಗ ಹುಟ್ಟಿದ್ನಲ್ಲ ನಿಮ್ಮ ಹೊಟ್ಟೆಯಲ್ಲಿ, ಹೌದೌದು ಗುರುಜಿ, ಅವತ್ತೇ ನೀವು ತಿಳ್ಕೋಬೇಕಿತ್ತು. ನಮ್ಮ ವಂಶದಲ್ಲಿ 2 ವಂಶದಲ್ಲೂ ಕೂಡ ಬರೀ ಈ ಯಂತ್ರ ಮಂತ್ರ ತಂತ್ರ ಪ್ರಯೋಗಗಳಿಂದ ಅರಕೆ ಕಟ್ಕೊಂಡು ಬಂದಿರತಕ್ಕಂಥ ವಂಶದಲ್ಲಿ ಹುಟ್ಟುತ್ತೆ ಉತ್ತರಾಭಾದ ನಕ್ಷತ್ರ ಮಗು. ಮನದೇವರನ್ನ ಬಿಟ್ಟು ಅನ್ಯ ದೇವರನ್ನ ಕೂರಿಸ್ಕೊಂಡು ನೀವು ಮನೆ ಯಜಮಾನರು ಬಿಟ್ಬಿಟ್ಟು ಪಕ್ಕದ ಮನೆಯವ್ರು ಕೇಳಕ್ಕಾಗತ್ತಾ? ಇಲ್ಲ. ಮನೆ ದೇವರನ್ನ ಬಿಟ್ಟು ಇನ್ನೊಂದು ದೇವ್ರನ್ನ ಅರಕೆ ಕಟ್ಕೊಂಡ್ರೆ ನಿಮ್ಮ ದೇವ್ರು ಏನಾಯ್ತು ಅಲ್ಲಿಗೆ? ನರಸಿಂಹಸ್ವಾಮಿಗಿನ್ನ ಪ್ರಪಂಚದಲ್ಲಿ ಇನ್ನೊಂದು ದೇವ್ರು ಬೇಕಾ? ಆ ದೇವ್ರನ್ನೇ ಸೈಡ್ಗೆ ಹಾಕ್ಬಿಟ್ಟು ನಿಂಬೆಹಣ್ಣು ತಂದು ಮನೇಲಿ ಇಟ್ಕೊಂಡ್ರೆ ನೀವು ಹೆಂಗೆ ಅನುಭವಿಸ್ಬೇಕಾಗತ್ತೆ ಅಂದರೆ, ಯಾಕಿದೆಲ್ಲ ಹಂಗಂತ ನಿಲ್ಲಿಸಿ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಮಗು ನಕ್ಷತ್ರದಲ್ಲಿ ಹುಟ್ಟಿದ್ರೆ ವಂಶದಲ್ಲಿ ಏನು ಮೊದಲಿಂದ ಮಾಡ್ಕೊಂಡು ಬಂದಿರ್ತಾರೆ ಪಾರಂಪರೆಯಾಗಿರ್ತಕ್ಕಂಥ ಸತ್ಯವನ್ನು ತೋರಿಸುತ್ತೆ. 31 ವರ್ಷದ ಮಗನ್ನ ಪಡ್ಕೊಂಡು ನೀವು ಹುಡುಗಿ ಮದುವೆ ಮಾಡೋದು ಲೇಟು, ಅದಕ್ಕೊಂದಷ್ಟು ನೀರು ಕುಡ್ದಿದ್ದೀರಾ, ಸಮುದ್ರಕ್ಕೆ ಹೋಗಿ ನೀರು ಕುಡ್ದಿದ್ದೀರಾ. ಈಗ ಇವನು ಮದುವೆ ಮಾಡಬೇಕು, ಎಷ್ಟು ಚೆನ್ನಾಗಿ ಮದುವೆ ಮಾಡ್ತಿರೋ ನನಗಂತೂ ಅರ್ಥ ಇಲ್ಲ. ಕಾರಣ ಏನಂದರೆ, ಅವನು ಒಂದೇ ಸಲ ಹೇಳ್ತಾನೆ, ದಯವಿಟ್ಟು ಮದುವೆ ಅನ್ನೋದೇ ಬಿಟ್ಬಿಡಿ, ನಾನು ಸುಮ್ಮನೆ ಇದ್ಬಿಡ್ತೀನಿ ಅನ್ನೋ ಮಟ್ಟಕ್ಕೆ ಹೋಗ್ತಾನೆ ಅವನು. ಆ ಮಟ್ಟಕ್ಕೆ ನಿಂತಿದ್ದೀರಾ ನೀವು. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ,
ತಂತ್ರ ಯಂತ್ರ ಮಂತ್ರವನ್ನು ಬಳಸಿದವರು ಯಾವ ಕಾರಣಕ್ಕೂ ದೇವರಿಗೆ ನೀವು ವಾಮಾಚಾರ ಮಾಡಿ ಮಾಟ ಮಂತ್ರ ಮಾಡಿಸ್ತಾ ಇದ್ದೀರಾ ಅಂತ ಆಗುತ್ತೆ. ನಿಮ್ಮ ಮನೆ ದೇವರಿಗೆ ನೀವೇ ಮಾಟ ಮಂತ್ರ ಮಾಡಿಸ್ದಂಗೆ ಆದ್ಮೇಲೆ ನಿಮ್ಗೆ ಒಳ್ಳೇದು ಹೆಂಗಾಗತ್ತೆ? ಯೋಚನೆ ಮಾಡಿ. ನೀವು ಹೀಗೆ ಅಲಿಲೇಬೇಕು. ಒಂದು ಸೈಟ್ ತಗೊಳಕ್ಕಾಗಲ್ಲ, ಒಂದು ಮನೆ ಕಟ್ಟಕ್ಕಾಗಲ್ಲ, ಟೈಮ್ ಸರಿ ಮದುವೆ ಮಾಡೋಕ್ಕಾಗಲ್ಲ, ಟೈಮ್ ಸರಿ ಅಡಿಗೆ ಮಾಡಿ ಊಟ ಮಾಡೋಕ್ಕಾಗಲ್ಲ. ಏನ್ ಬದುಕು ಅಂತ ಬದುಕ್ತೀರಾ? ಯೋಚನೆ ಮಾಡಿ ಸ್ವಲ್ಪ. ಸರಿನಾ ಇದು? ಹೌದು ಗುರುಜಿ, ಹಿಂಗೆ ಹೇಳಿದಾಗ ಆ ದೇವ್ರಿಗೆ ಹೋಗ್ಬೇಕಾದ್ರೆ ನನ್ಗೆ ಮಕರ್ ಸುತ್ತು ಹೋಗಕ್ಕೆ ಆಗಿರ್ಲಿಲ್ಲ ಗುರುಜಿ. ಅಲ್ಲಮ್ಮ, ಇಂಥ ಅನ್ಯಾಯ ಮಾಡಿದ್ಯಲ್ಲ ತಾಯಿ. ಇವತ್ತೊಂದಲ್ಲ ಇದು, ನಿಮ್ಮ ಅತ್ತೆ ಮಾವನು ಅದನ್ನೇ ಮಾಡ್ಕೊಂಡ್ ಬಂದಿರೋದು. ಅವ್ರು ವಂಶ ಪಾರಂಪರ್ಯನೇ ಅದು ಗುರುಜಿ. ನಮಗೆ ಇಂಥವೆಲ್ಲ ಏನು ಗೊತ್ತಿಲ್ಲ. ನಾನು ನಮ್ಮ ಮನೆ ದೇವ್ರು ಬಿಟ್ರೆ ಶ್ರಾವಣದಲ್ಲಿ ಜಾತ್ರೆಗೆ ಹೋಗಿ ಪೂಜೆ ಮಾಡ್ಸೋದ್ ಬಿಟ್ರೆ ಇನ್ನೇನೂ ಗೊತ್ತಿರ್ಲಿಲ್ಲ ಗುರುಜಿ. ನೋಡಿ, ನರಸಿಂಹಸ್ವಾಮಿಗೆ ಅತಿ ಮುಖ್ಯವಾದದ್ದು ಮಂಗಳವಾರ ಆರಾಧನೆ ಮಾಡ್ಕೊಂಡ್ ಬಂದ್ಬಿಟ್ರೆ ಅಮ್ಮ, ನಿನ್ನ ಮಗನಿಗೆ ಹುಡುಕೊಂಡು ಬೇಕಾಗಲ್ಲಮ್ಮ. ನಿಮ್ಮ ಮನೆಗೆ ಫೋನ್ ಬರುತ್ತೆ, ನಾವು ಹುಡುಗಿ ಕೊಡ್ತೀವಿ ಅಂತ. ನೀವು ಮಾಡಬೇಕಾಗಿರೋದು ನರಸಿಂಹಸ್ವಾಮಿ ವಾರ ಬಂದು ಶನಿವಾರ ಅಲ್ಲ, ಮಂಗಳವಾರ. ಶನಿವಾರನೇ ಗುರುಜಿ. ಒಂದ್ ನಿಮಿಷ, ಮಂಗಳವಾರ ನರಸಿಂಹರಿಗೆ ಇರ್ತಕ್ಕಂಥದ್ದು ಮಂಗಳವಾರ. ನಿಮ್ಮ ಮಗನಿಗೆ ಮದುವೆ ಆಗ್ಬೇಕಾಗಿರ್ತಕ್ಕಂಥದ್ದು ಮಂಗಳ ಕಾರ್ಯ. ನಿಮ್ಮ ಮಗಳಿಗೂ ಅದೇ ಕೆಲಸ ಮಾಡಿರೋದು ನೀವು. ನರಸಿಂಹಸ್ವಾಮಿ ವಾರ ಯಾವುದು ಅಂತ ಕರೆಕ್ಟಾಗಿ ತಿಳ್ಕೊಬೇಕು. ಶನಿವಾರ ಮಾಡೋದು ಯಾವಾಗ ನರಸಿಂಹಸ್ವಾಮಿಗೆ, ಮಂಗಳವಾರ ಏನಕ್ಕೆ ಮಾಡಬೇಕು? ಮಂಗಳ ಕಾರ್ಯಗಳು ಮಾಡೋದಕ್ಕೆ, ಧೈರ್ಯವಾಗಿ ನೆಮ್ಮದಿಯಾಗಿರೋದಕ್ಕೆ, ಆರೋಗ್ಯ ಚೆನ್ನಾಗಿರೋಕ್ಕೆ ಮಂಗಳವಾರ ನರಸಿಂಹರನ್ನ ಅನುಗ್ರಹ ಪ್ರಾಪ್ತಿ ಮಾಡ್ಕೋಬೇಕು. ಶನಿವಾರ ಯಾಕೆ ಮಾಡಬೇಕು ಅಂದ್ರೆ ದುರಂತ ಸಾವುಗಳು, ಅಕಾಲಿಕ ಮರಣ, ದುರ್ಮರಣಗಳು ಆಗ್ತಾ ಇದ್ದಾಗ ಶನಿವಾರವನ್ನ ನಾವು ಮಾಡ್ಕೋಬೇಕಾಗತ್ತೆ. ಎಲ್ಲದಕ್ಕೂ ಒಂದೇ ಮಂತ್ರ. ಲಕ್ಷ್ಮಿ ಇಲ್ಲದ ವಾರ ವಿಷ್ಣು ಹೆಂಗಮ್ಮ ಮಾಡ್ತೀಯಾ? ಶನಿವಾರ ಮಾಡಿದ್ರೆ ನೀವು ಸ್ವಲ್ಪ ಯೋಚನೆ ಮಾಡು. ಈಗ ಲಕ್ಷ್ಮಿ ಇರ್ಬೇಕಾ ಬೇಡವಾ? ಇರ್ಬೇಕು. ಶನಿವಾರ ಹೆಂಗ್ ಬರ್ತಾಳೆ ಲಕ್ಷ್ಮಿ ಅಲ್ಲಿ? ಯೋಚನೆ ಮಾಡು. ಯಾವ್ದು ಮಾಡ್ಬೇಕಿತ್ತಾಗಾದ್ರೆ ಮಂಗಳವಾರ ಮಾಡಿ, ಶುಕ್ರವಾರ ಮಾಡಿ, ಲಕ್ಷ್ಮಿ ಅನುಗ್ರಹ ಪ್ರಾಪ್ತಿ ಆಗತ್ತೆ. ಹೌದಾ? ಹೌದೌದು ಗುರುಜಿ. ಅದೇ ಅಂದ್ರೆ ನಮ್ಮ ಅತ್ತೆ ನಮ್ಮ ಅವ್ವ ಇಲ್ಲಿಂದ ಮಾಡಿದ್ರಲ್ಲ, ನಾವು ಒಂದ್ ನಿಮಿಷ ತಿಳ್ಕೊಳ್ಳಿ. ಅವ್ರು ಮಾಡಿ 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 ಏನ್ ಸಕ್ಸಸ್ ಮಾಡವ್ರೆ ಅಂತ ಅವ್ರನ್ನೇ ಹಿಡ್ಕೊಂಡು ಹೋಯ್ತೀರಾ ತಾಯಿ. ಹೌದು ಗುರುಜಿ, ಏನೂ ಆಗಿಲ್ಲ. ಮಗ ಹುಟ್ಟಿದ್ಮೇಲೆ ಮಾತ್ರ ಒಂಚೂರು ಊಟ ಬಟ್ಟೆಗೆ ನೆಮ್ಮದಿಯಾಗಿದ್ದೀವಿ ಗುರುಜಿ. ಅಲ್ಲ, ಗಂಡು ಮಗು ಆಯ್ತಂತಲ್ಲ ಅಂತ ಖುಷಿಗೆ, ಗಂಡು ಹುಟ್ಬಿಡ್ತಾರ ಅಂತ ಖುಷಿಗೆ ಅಷ್ಟೇ ಹೊರ್ತು ಒಂದ್ ತಿಳ್ಕೊಳ್ಳಿ, ಯಾವ ಕಾರಣಕ್ಕೂ ತಂದೆ ತಾಯಿಗಳನ್ನ ಫಾಲೋ ಮಾಡಬೇಕು ಅನ್ನೋ ಆಸಕ್ತಿ ಪ್ರತಿಯೊಬ್ಬರಲ್ಲೂ ಇರುತ್ತೆ. ದಯವಿಟ್ಟು ಇದು ತಪ್ಪು, ಅಪರಾಧ. ಅವ್ರು ನೆಮ್ಮದಿಯಾಗಿ ಆರೋಗ್ಯವಾಗಿದ್ರ ಅದನ್ನ ಪಾಲನೆ ಮಾಡಿ. ಅವರು ಚೆನ್ನಾಗಿ ಬದುಕಿಲ್ಲ, ಅವರಿಂದ ನೀವ್ ಯಾಕೆ ಹೋಗಿ ತಗೊಳಕೋತೀರಾ? ಹೌದಲ್ಲಮ್ಮ? ನೀವು ಮಾಡ್ಬೇಕಾದ ಕೆಲಸ ಏನಪ್ಪಾ ಅಂದ್ರೆ ಮದುವೆ ಮಾಡೋದು ಮುಖ್ಯ ಅಲ್ಲ. ನನ್ನ ಮಗನ ಉತ್ತರಾಭಾದ್ರ ನಕ್ಷತ್ರಕ್ಕೆ ಮಾನದಂಡ ಯಾವುದು? ಏನ್ ತಪ್ಪು ಮಾಡಿದೀವಿ ವಂಶದಲ್ಲಿ? ಈ ಕರ್ಮವನ್ನ ನಿವಾರಣೆ ಮಾಡಿದ್ರೆ ಚಂದ. ಇಲ್ಲ ಎಂಗೇಜ್ಮೆಂಟ್ ಆಗೋ ಮಟ್ಟಕ್ಕೆ ಬಂದ್ರು ಕಿತ್ತೋಗುತ್ತೆ, ಸಂಬಂಧ ಸಿಕ್ಕಲ್ಲ. ನೀವ್ ಇನ್ನು 10 ವರ್ಷ ಹೋಗ್ಬಿಟ್ಟು ನಿಂಬೆ ಹಣ್ಣು ಮಾಡ್ಕೊಂಡ್ರು ಏನೂ ಆಗಲ್ಲ, ಮನಸ್ಸಿಗೆ ಇನ್ನೂ ತುಂಬಾ ಬೇಜಾರಾಗುತ್ತೆ, ಕೋಪ ಬರುತ್ತೆ, ನೆಮ್ಮದಿ ಇಲ್ಲದ ಜೀವನ ಆಗತ್ತೆ. ಅಂದ್ರೆ ಹೆಣ್ಣು ದೇವ್ರು ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಅದನ್ನ ಉಪ್ಪಿನಕಾಯಿ ತರ ಬಳಸಬೇಕು. ನೀವು ಮನದೇವರನ್ನ ಏನಕ್ಕೆ ಮಾಡಬೇಕು? ಅದು ನಿಮಗೆ ಕೈ ಬಿಟ್ಟು ನೀವು ಇನ್ನೊಂದು ದೇವ್ರನ್ನ ಹಿಡ್ಕೊಂಡು ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಕ್ಕೆ ಸರಿ? ಸ್ವಲ್ಪ ಯೋಚನೆ ಮಾಡಿ. ದೇವರು ಒಂದೇ ಇರೋದು, ಪ್ರಪಂಚಕ್ಕೆ ಬೆಳಕು ಕೊಡ್ತಕ್ಕಂಥ ಸೂರ್ಯ ಒಬ್ಬನೇ. ಅವನಿಗೆ ಮೀರಿ ದೇವ್ರು ಬೇಕಮ್ಮ. ಆದ್ರೂ ಅಭ್ಯಾಸ ಅಂತ ಏನೇನೋ ದಾರಿ ತಪ್ಪಿದ್ರೆ ಮಕ್ಕಳ ಕಥೆ ಏನಮ್ಮ? ಮುಂದೆ ಮದುವೆ ಆದ್ಮೇಲೆ ಕಥೆ ಏನಮ್ಮ? ಇದೆಲ್ಲ ತಿಳ್ಕೊಳ್ಳೋದಕ್ಕೆ ಬದಲು ಪ್ರಯತ್ನ ಮಾಡು. ಮದುವೆ ಮಾಡಕ್ ಹೋಗ್ಬೇಡ, ಹೆಣ್ಣು ಹುಡ್ಕಕ್ ಹೋಗ್ಬೇಡ ತಾಯಿ. ಫಸ್ಟ್ ನನ್ನ ಮಗ ಉತ್ತರಾಭಾದ್ರಕ್ಕೆ ಏನಕ್ಕೆ ಬಂದ, ಅವನಲ್ಲಿ ಆರೋಗ್ಯ ಸಮಸ್ಯೆ ಎಷ್ಟಿದೆ, ಅವ್ನು ಮದುವೆ ಮಾಡ್ಕೊಂಡ್ರೆ ನೆಮ್ಮದಿಯಾಗಿ ಇರ್ತಾನ, ಆರೋಗ್ಯ ಚೆನ್ನಾಗಿದ್ಯಾ ಮೊದಲು ತಿಳ್ಕೊಳ್ಳಿ, ಆಮೇಲೆ ಹೆಣ್ಣು ಹುಡ್ಕೋರಂತೆ. ಹುಡ್ಕೋದು ಬೇಡ, ನಿಮ್ನೆ ಹುಡ್ಕೊಂಡ್ ಬರ್ಬೇಕು. ಯಾವ ಸರಿ ಅಮ್ಮ ಮದುವೆ? ಹುಡ್ಕೊಂಬರದೇ ಸರಿ ಗುರು. ನಿಮ್ಗೆ ಹುಡ್ಕೊಂಡು ಫೋನಲ್ಲಿ ಬರ್ಬೇಕು, ನಮ್ಮ ಹುಡುಗಿ ಕೊಡ್ತೀವಿ, ಅದು ಮದುವೆ. ನೀವು ಹುಡ್ಕೊಂಡು ಬ್ಯಾಟ್ರಿ ಹಾಕೊಂಡು ಹುಡ್ಕಿದ್ರೆ ಮದುವೆ ಅಲ್ಲ, ಅದು ಬಲವಂತದ ಮದುವೆ ಆಗತ್ತೆ. ಆ ಥರ ಮದುವೆಗಳು ಮಾಡಬೇಡಿ. ಅದನ್ನ ಏನ್ ತಪ್ಪಾಗಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋದು ಆದ್ರೆ ಹೇಳ್ಕೊಡೋಣ, ಮಾಡಿ. ಯೋಚನೆ ಮಾಡಬೇಡಿ. 31 ಆದ ತಕ್ಷಣ ಎಲ್ಲ ಆಗೋಗಿದೆ ಅಂತ ಅಲ್ಲ, ಬಟ್ ಹಿಂಗೆ ವೆಯ್ಟ್ ಮಾಡಿ ಸುಮ್ಮನೆ ಯೋಚನೆ ಸಿಕ್ಕಾಕೊಳ್ಳೋದು ಬೇಡ. ಒಳ್ಳೇದಾಗಲಿ ತಾಯಿ, ತಿಳ್ಕೊಳ್ಳಿ. ಧನ್ಯವಾದಗಳು ಜಯಲಕ್ಷ್ಮಿ, ಕರೆ ಮಾಡಿದ್ದಕ್ಕಾಗಿ. ಇದೀಗ ಬೆಂಗಳೂರಿನಿಂದ ಚಿಕ್ಕ ತಾಯಮ್ಮ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ. ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಗುರೂಜಿ ತಿಳಿಸ್ಕೊಡ್ತಾ ಇದ್ರಿ ಸರಿಯಾದ ಕ್ರಮದಲ್ಲಿ ಯಾವ ರೀತಿ ಮನೆಯ ನಿರ್ಮಾಣವನ್ನ ಮಾಡಬೇಕು ಅಂತ ಹೇಳಿ. ಮುಂದಿನ ವಿಚಾರವನ್ನ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ತಾ ಹೋಗೋದಾದ್ರೆ, ಇಲ್ಲಿ ಈಗ ಮಾತಾಡಿದಂತಹ ವಿಚಾರ ಲೆಕ್ಕ ಹಾಕಿದ್ರೆ, ಕೆಲಸದಲ್ಲಿದ್ದಾನೆ, ಹುಡುಗ ನೋಡಕ್ ಚೆನ್ನಾಗಿದ್ದಾನೆ, ಆದ್ರೂ ಮದುವೆ ಯಾಕೆ ಆಗ್ತಾ ಇಲ್ಲ, ಈ ಪ್ರಶ್ನೆ ಆಗುತ್ತೆ. ಹೌದಲ್ಲಮ್ಮ? ಅದು ಹುಡುಗಿನೂ ಹೌದು, ಹುಡುಗನೂ ಹೌದು. ಬಟ್ ಈ ಪ್ರಶ್ನೆ ಎಷ್ಟು ಬೇಜಾರಾಗತ್ತೆ ಅಂದ್ರೆ, ಮದುವೆ ಮಾಡ್ಕೊಳ್ಳೋದ್ರೆ ಮೂಡ್ ಹೊಟ್ಟೋಗ್ಬಿಡತ್ತೆ. ಏನು ಇಷ್ಟೆಲ್ಲ ಕಷ್ಟಪಟ್ಟು ಮದುವೆ ಮಾಡ್ಕೋಬೇಕಾಯ, ಏನಕ್ಕೆ ಬೇಕು? ಸೊ ಆ ಮನಸ್ಸು ಬಂದಾಗ ಮದುವೆ ಇಂಟ್ರೆಸ್ಟ್ ಬರಲ್ಲ. ಮಾಡ್ಕೊಂಡ್ರು ಏನೋ ಬಲವಂತಕ್ಕೆ ಮಾಡ್ಕೊಳ್ಳೋ ಮಟ್ಟಕ್ಕೆ ಇರತ್ತದು. ಆದರೆ ಯಾಕೆ ಅನುಭವಿಸ್ಬೇಕು ಹೆಣ್ಣು ಗಂಡು? ಮದುವೆಗೆ
ಕರೆಕ್ಟ್ ವಯಸ್ಸಿಗೆ ಮದುವೆ ಯಾಕೆ ಆಗಬಾರ್ದು, ಯಾಕೆ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ ನಮ್ಮ ಜನಕ್ಕೆ ಇನ್ನೂ ಯಾಕೆ ಅರ್ಥ ಆಗ್ತಾ ಇಲ್ಲ. ಈಗ ನಾನು ಹೇಳಿದೆ ಆವಾಗಲೇ, ಸಂಕಷ್ಟಹರ ಚೌತಿಯನ್ನು ಮಾಡಿದ್ರೆ ಮದುವೆ ಆಗತ್ತೆ, ಮಗು ಆಗತ್ತೆ ಅಂತಕ್ಕಂತಹ ವಿಚಾರ ಸಾಕಷ್ಟು ಜನದಲ್ಲಿ ಇದೆ. ಇದು ಅಂದರೆ ಏನಾದ್ರು ಒಂದು ಅರ್ಕೆ ಇದ್ರೇ ಸಂಕಷ್ಟಹರ ಚೌತಿ ಮಾಡೋದು. ಆದರೆ ಭಗವಂತ ಒಂದನ್ನು ಹೇಳ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ಇನ್ನೊಬ್ಬರನ್ನ ನೋಡಿ ಇನ್ನೊಬ್ಬರಿಗಾಗಿ ಬದುಕೋದಿದೆಯಲ್ಲ ನಮ್ಮ ಜೀವನ, ಇನ್ನೊಬ್ಬರನ್ನ ನೋಡಿ ಬದುಕೋದು, ಇನ್ನೊಬ್ಬರಿಗಾಗಿ ಬದುಕೋದಿದೆಯಲ್ಲ, ಇದು ಭಗವಂತ ಒಪ್ಪಲ್ಲ. ಈಗ ಅಮ್ಮ ಏನು ಹೇಳ್ತು, ಒಳ್ಳೆ ಹುಡುಗಿ ಸಿಕ್ಕಿದ್ರೆ ದೇವ್ರ ಅಪ್ಲಿಕೇಶನ್ ಹಾಕಿ ಒಳ್ಳೆ ಹುಡುಗಿ ಹುಡುಕಿ ಇವ್ರ ಮನೆಗೆ ಕಳಿಸ್ಕೊಡ್ತಾನ ಏನಮ್ಮ? ಇದು ಎಂತಹ ಅಪರಾಧ ನಾವು ಮಾಡ್ತಾ ಇರೋದು. ಹಂಗಾದ್ರೆ ದೇವರಿಗೆ ಲಂಚ ಕೊಡ್ತೀರಾ ನೀವು? ಹಾಗಾದ್ರೆ ನೀವು ಹೇಳಿದ ಪೂಜೆ ಮಾಡಿಬಿಟ್ಟು ದೇವ್ರು ನಿಮ್ಮ ಮನೆಗೆ ಕಳಿಸ್ಕೊಡೋದು, ಇದು ದೇವ್ರು ಒಪ್ಪಲ್ಲ. ಪ್ರತಿಯೊಬ್ಬ ಮನುಷ್ಯ ಯಾರು ಬೇಡಿಕೆ ಇಟ್ಟು ದೇವ್ರು ಮಾಡ್ತಾನೋ ದೇವರು ನಿಮಗೆ ಒಪ್ಪಲ್ಲ, ನಿಮಗೇನು ಸಿಕ್ಕಲ್ಲ. ನಮ್ಮ ಇಡೀ ದೇಶ ಇರುವುದು ಈ ಬೇಡಿಕೆ ಇಟ್ಟಾಗ ಭಗವಂತ ಇದನ್ನ ಒಪ್ಪುವುದು. ಅಂದರೆ ಲಂಚವನ್ನ ಕೊಡೋದಕ್ಕೆ ರೆಡಿ ಇದ್ದೀರಾ? ಅವನೊಬ್ಬ ಸ್ಟ್ರಿಕ್ಟ್ ಆಫೀಸರ್ ಭಗವಂತ. ಏನು ಹೌದಾ, ನಾವು ತಗೊಳ್ಳಿ, ಇರಲಿ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಆ ಕಡೆ ಯಾರು ಇಲ್ದಂಗೆ ಬನ್ನಿ ಕೊಟ್ಬಿಡ್ತೀವಿ, ಸೈಡ್ ಜಾಗ ಇಸ್ಕೊಳ್ಳಿ, ಈ ಕೆಲಸ ಮಾಡ್ತಾ ಇದೀವಿ ನಾವು. ಆಫೀಸಲ್ಲಿ ಹೋಗಿ ಕೆಲಸ ದೇವ್ರನ್ನ ಒಲಿಸ್ಕೊಳಕ್ಕೆ ನಾವು ದುಡ್ಡು ಖರ್ಚು ಮಾಡಿ ಪೂಜೆ ಮಾಡಿ ಹೋಮ ಮಾಡಿ ಸರಿ ಮಾಡ್ಕೊಳ್ತೀನಿ ಅಂತಕ್ಕಂಥ ಇಡ್ತಕ್ಕಂಥದ್ದು ಇದೆಯಲ್ಲ, ಇದರಂಥ ದೊಡ್ಡ ಶಾಪ ಇನ್ನೊಂದಿಲ್ಲ. ಅದಕ್ಕೋಸ್ಕರವಾಗಿ 27 ನಕ್ಷತ್ರಕ್ಕೆ ಮೀರಿ 1 ಇಂಚು ಕೂಡ ಭೂಮಿ ಅಗಲ ಇರಬಾರ್ದು. ಇದು ದೊಡ್ಡ ಆಟೋಮ್ ಬಾಂಬ್. ನಿಮಗೆ ಪ್ರಪಂಚದ ಇತಿಹಾಸದಲ್ಲಿ ಯಾರೇ ಮನೆ ಕಟ್ಟಿರಲಿ, 27 ಅಡಿಗೆ ಮೀರಿ ಯಾರು ಮನೆ ಕಟ್ಟವ್ರೆ, ದುಃಖದ ಮನೆ. ಯಾಕೆ ಅಂದರೆ 27 ನಕ್ಷತ್ರ ಇರೋದು, ಅದ್ರ ಒಳಗಡೆನೇ ಆಟ ಆಡ್ಬೇಕು ನೀವು. 28ಕ್ಕೂ ಇಲ್ಲ ನಿಮಗೆ ನಕ್ಷತ್ರ ಇರೋದು 27, ಹೌದಲ್ಲಮ್ಮ? 27 ನಕ್ಷತ್ರ ಮನೆ ಒಳಗಡೆ ಇರಬೇಕು, ಅಷ್ಟರೊಳಗಡೆ ಮನೆ ಕಟ್ಟಬೇಕು. 29 ಸ್ವಾಮಿ, ಹಿಂಗೆ 43 ಸ್ವಾಮಿ ಅನುಭವಿಸಿ. ಇದನ್ನ ನೀವು ಎಷ್ಟು ಮನೆಗಳನ್ನ ಚೆಕ್ ಮಾಡಿದ್ರು ಇವತ್ತು, ಎಷ್ಟು ವರ್ಷಗಳಾದ್ರೂ ಮುಗಿಯಲ್ಲ. ಎಲ್ಲ ಮನೆಗಳು ಹೀಗೇನೆ. ನಕ್ಷತ್ರಗಳು 27, ನಾವು ಮನೆ ಕಟ್ಟುತ್ತಿರುವುದು 37. ಸರಿ ನಮ್ಮ ಇದು? ನಿಮ್ಮ ದೇಹಕ್ಕೆ ಬೇಕಾದಷ್ಟು ಬಟ್ಟೆಯನ್ನು ಒದಗಿಸ್ಕೋಬೇಕಾ? ಬಟ್ಟೆ ಯಾವ ಸೈಜ್ ಇದೆ ಹಂಗೆ ನಿಮ್ಮ ದೇಹ ರೆಡಿ ಮಾಡ್ಕೋಬೇಕಾ? ಹೆಂಗ್ ಮಾಡ್ಕೋಬೇಕಮ್ಮ? ನಮ್ಮ ದೇಹಕ್ಕನುಸಾರ ಬಟ್ಟೆ ಹೊಲಿಸ್ಕೋಬೇಕು. ಬಟ್ಟೆ ಯಾವ ಸೈಜ್ ಐತೆ ಆ ಸೈಜ್ ಬಟ್ಟೆ ದೇಹ ರೆಡಿ ಮಾಡ್ಕೊಳಕ್ಕಾಗತ್ತಾ? ಹಾಗೆ ನಮ್ಮ ಜನ ಮಾಡ್ತಾ ಇರುವಂತಹ ದೊಡ್ಡ ಕಿತಾಪತಿ ದೇವರ ಹತ್ರ, ಪ್ರಕೃತಿ ಹತ್ರ ಏನು ಅಂದ್ರೆ 27 ಇಂಚು, 27 ಅಡಿ, 27 ನಕ್ಷತ್ರ. ಈ ಸತ್ಯನೇ ತಿಳ್ಕೊಳ್ಳಿಲ್ಲ ಅಂದ್ರೆ ನಾವು ಭಾರತೀಯರು ಅಂತ ಒಪ್ಕೋಬೋದಾ? ಸಂಸ್ಕಾರವಂತರು ಅಂತ ಒಪ್ಕೋಬೋದಾ? ಈ 27 ನಕ್ಷತ್ರದಲ್ಲಿ ಕುಟುಂಬದಲ್ಲಿ ಎಲ್ಲರೂ ಇದ್ದೇ ಇರ್ತಾರೆ, ಹೌದಾ? ಒಬ್ಬರಿಗೋಸ್ಕರ ನೀವು ಪೂಜೆ ಮಾಡಬೇಕಾಗಿಲ್ಲ. ಮಗನಿಗೆ ಮಾತ್ರ ಮದುವೆ ಆಗಲಿ ಅಲ್ಲ, ಗಂಡನಿಗೆ ಒಳ್ಳೇದಾಗಬೇಕು, ಮಗಳಿಗೂ ಒಳ್ಳೇದಾಗಬೇಕು, ಅಳಿಯನ್ಗೆ ಒಳ್ಳೇದಾಗಬೇಕು, ಮೊಮ್ಮಕ್ಕಳಿಗೆ ಒಳ್ಳೇದಾಗಬೇಕು, ಅಣ್ಣ ತಮ್ಮಂದಿರಿಗೆ ಒಳ್ಳೇದಾಗಬೇಕು. ಇದೆಲ್ಲ ಒಳ್ಳೇದಾಗಬೇಕು ಅಂದರೆ ನಿಮ್ಮ ಮನೆ ಒಳಗೆ 27 ನಕ್ಷತ್ರವನ್ನು ಕೂರಿಸ್ಕೊಂಡಿದ್ದೀರಾ? ಈ ಥರ ಇದ್ರೆ ದಯವಿಟ್ಟು ಕರೆ ಮಾಡಿ, ಇಲ್ಲ ಫೋಟೋ ತೋರಿಸಿ ನಮಗೆ. 27 ನಕ್ಷತ್ರವನ್ನು ನಮ್ಮ ಮನೆಯಲ್ಲಿ ಕೂರಿಸ್ಕೊಂಡಿದ್ದೀವಿ. ಅಯ್ಯೋ 27 ನಕ್ಷತ್ರ ಹೆಂಗೆ ಕೂರಿಸ್ಕೊಳ್ಳೋದು ಅಂತ ಗಾಬರಿ ಆಗಬೇಡಿ, ಅದನ್ನು ತೋರಿಸೋಣ ಚಿತ್ರದಲ್ಲಿ. 27 ನಕ್ಷತ್ರ ಮನೆ ಒಳಗಡೆ ಎಲ್ಲಿ ಕೂತಿರುತ್ತೆ, ಹೇಗೆ ಕೂತಿರುತ್ತೆ, ಅದನ್ನು ನಾವು ಹೆಂಗೆ ಬಳಸ್ಕೋಬೇಕು ಅಂತ ತಿಳ್ಕೊಳ್ಳೋದನ್ನ ಕ್ರಮೇಣ ತೋರಿಸೋಣ. ಆದರೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ತುಂಬ ಇದೆ, ನಾವು ತಿಳ್ಕೊತಾ ಇಲ್ಲ. ನಮಗೂ ಗೊತ್ತು ಅನ್ನೋ ಮಟ್ಟಕ್ಕೆ ಹೋಗಿ ನಾವು ಇವತ್ತೇನು ಮಾಡ್ಕೋತಾ ಇದ್ದೀವಿ ಅಂದರೆ, ಇನ್ನೊಬ್ಬರಿಗೋಸ್ಕರವಾಗಿ ಬದುಕುವ ಒಂದು ವ್ಯಾಮೋಹದಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ. ಮನೆಯಲ್ಲಿ ಯಾರಾದರೂ ಆಗಲಿ ಕರೆಕ್ಟ್ ಟೈಮ್ಗೆ ಊಟ ಮಾಡೋದು, ನಿದ್ದೆ ಮಾಡೋದು, ಯಾರ ಮನೆಯಲ್ಲಿ ಆಗಲಿ ಗಂಡ 1 ಟೈಮು, ಹೆಂಡತಿ 1 ಟೈಮು, ಅಕಸ್ಮಾತ್ ಅವರಿಬ್ಬರು ಹೆಂಗೋ ಮಾಡಿ ಇಬ್ಬರು ಒಂದ್ಸಲ ಕೂತ್ಕೋಬೋದೇನೋ, ದೊಡ್ಡ ಮಗ 1 ಟೈಮು, ಚಿಕ್ಕೋನು 1 ಟೈಮು, ತಂಗಿ 1 ಟೈಮು. ಮನೆಯಲ್ಲಿ ಲೆಕ್ಕನೇ ಇಲ್ಲ, ತಿಂದಂಗೆ ಬಂದಂಗೆ ತಗೊಂಡೋಗೆಲ್ಲ ತೊಟ್ಟಿಗೆ ಹಾಕೋದು. ಸೊ ಈ ಮನೆ ಯಾವ ಕಾರಣಕ್ಕೂ ನಿಮಗೆ ದೈವದತ್ತವಾದ ಮನೆ ಅಲ್ಲ. ಒಬ್ಬೊಬ್ಬರ ಮನಸ್ಥಿತಿ, ಒಬ್ಬೊಬ್ಬರು ಇರ್ತಕ್ಕಂತಹ ಭಾವನೆಗಳು ಎಲ್ಲವೂ ವಿಚಿತ್ರವಾಗಿರುತ್ತೆ. ಅದಕ್ಕೆ ಅಕ್ಕನಿಗೆ ಒಳ್ಳೆ ಕಡೆ ಸಂಬಂಧ, ತಂಗಿಗೆ ಏನು ಇಲ್ಲದ ಸಂಬಂಧ, ಅವ್ರಿಗೆ ಕಾಂಪಿಟೇಷನು. ನೋಡು ಒಳ್ಳೆ ಹುಡುಗ ಸಿಕ್ಬಿಟ್ಟ ನಿನಗೆ, ನನ್ನ ನೋಡಿ ಹಿಂಗೆ ಸಿಕ್ಕದ. ಇದೆಲ್ಲವೂ ಕೂಡ ನಮ್ಮ ಮನೆಯಲ್ಲೇ ಇರ್ತಕ್ಕಂಥ ದೊಡ್ಡ ಪೆಡಂಭೂತಗಳು. ಯಾಕೆ ಅಂದರೆ ನಮ್ಮ ಮನೆಯಲ್ಲೇ ನಾವು ನಿರ್ಮಾಣ ಮಾಡ್ಕೋತಾ ಇದ್ದೀವಿ ಅಂತ ನಮಗಿನ್ನೂ ಗೊತ್ತಿಲ್ಲ. ಆ ಕಾರಣದಿಂದಾಗಿ ಈಗ ನಾವು ಮಾಡಬೇಕಾಗಿರ್ತಕ್ಕಂಥ ವಿಚಾರ, ಎಲ್ಲರಿಗೂ ಒಂದೇ ರೀತಿಯಲ್ಲಿ ಫಲ ಬರಬೇಕು ಅಂತಕ್ಕಂಥದ್ದು ಎಲ್ರಿಗೂ ಆಸೆ ಅಲ್ವೇನಮ್ಮ? ಮನೆ ಕುಟುಂಬದವ್ರಿಗೆಲ್ಲ ಒಂದೇ ರೀತಿ ಫಲ ಸಿಗಬೇಕು, ನೆಮ್ಮದಿ ಬೇಕು, ಆರೋಗ್ಯ ಬೇಕು ಅಂತ ಬಯಸ್ತೀವಿ.
ಅದಕ್ಕೆ ಮನೆ ಹೆಂಗೆ ಕಟ್ಟಬೇಕು ಅಂತ ಗೊತ್ತಾ? ಈ ಪ್ರಶ್ನೆ ಹಾಕ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಬೇಕು, ಒಬ್ಬರಿಗಲ್ಲ, ಕುಟುಂಬದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂದರೆ ಮನೆಯನ್ನು ಯಾವ ರೀತಿ ಕಟ್ಕೋಬೇಕು ಅಂತ ಗೊತ್ತಾಗಿದೆಯಾ? ಆ ಗೊತ್ತಾದಾಗ ನೀವು ಡಿಸೈಡ್ ಮಾಡಿ. ನೀವು ಡಿಸೈಡ್ ಮಾಡೋದು ಬೇಡ, ಅದೇ ಮಾಡುತ್ತೆ. ಅದಕ್ಕೆ ವಿಚಾರ ಏನು ಅಂದರೆ, ನಾವು ಇದಕ್ಕೆ ಒಂದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 4 ಮೂಲೆ. ನಾನು ಹೇಳಿದ್ದು 4 ವಿಚಾರ ಏನು? ಊಟ ಮಾಡೋದು, ನೀರು ಕುಡಿಯೋದು, ಮಲಗೋದು, ಹೇಳೋದು. ಈ 4 ವಿಚಾರ ಮನೆಯ 4 ಮೂಲೆಯಲ್ಲಿ ಫಿಕ್ಸ್ ಆಗಿರುತ್ತೆ. ಈ 4 ಮೂಲೆ ನಿಮ್ಮ ಮನೇಲಿ ಯಾರ ಮನೆಯಾರು ಇದೆಯಾ? ಸಾಧ್ಯನೇ ಇಲ್ಲ. ಇದೆ. ಹೇಗಿದೆ? ಉದ್ದ, ಒಂದು ತುಂಡ. ಒಂದು ಕಡೆ ಉದ್ದ, ಒಂದು ಕಡೆ ತುಂಡ. ಹೆಂಗಾಗತ್ತೆ ಇದು? 4 ಮೂಲೆ ಹೆಂಗೆ ಫಿಕ್ಸ್ ಮಾಡ್ತೀರಾ? ನೋಡ್ಕೊಳ್ಳಿ ನಿಮ್ಮ ಮನೆಗಳನ್ನು. ಉದ್ದ ತುಂಡ ಶಾಸ್ತ್ರದಲ್ಲಿ ಇದೆ ಸ್ವಾಮಿ, ಪಂಚಾಂಗಲ ಇದೆ. ನಿಮ್ಮ ಹಣೆ ಬರ ಅವ್ರು ಹೇಳಿದ್ರು ಹಣೆ ಬರ. ಯಾಕೆ ಅಂತಂದರೆ ಪಂಚಾಂಗ ಶಾಸ್ತ್ರದಲ್ಲಿ ನಿಪುಣತೆಯನ್ನು ಹೊಂದಿರತಕ್ಕಂತಹ ಜ್ಞಾನವಂತರು ಇಲ್ಲ ರೀ. ಏನೋ ಒಂಚೂರು ಕಲ್ತ್ಕೋಬೇಕು ಸಂಪಾದನೆ ಮಾಡೋಕ್ಕೆ ಅಂತ ಕಲ್ತ್ಕೊಂಡಿರ್ತಕ್ಕಂಥ ಜನನೇ ಜಾಸ್ತಿ. ಅಧ್ಯಯನ ಮಾಡ್ತಕ್ಕಂಥದ್ದು, ಅದರದೇ ರೀತಿಯಲ್ಲಿ ಜ್ಞಾನವನ್ನು ಪಡೆದಿರ್ತಕ್ಕಂಥವ್ರು ತುಂಬ ಕಡಿಮೆ ಇದ್ದಾರೆ. ಇಲ್ಲ ಅಂತಿಲ್ಲ, ಅವ್ರು ನಿಮ್ಮ ಕೈಗೆ ಸಿಕ್ಕಲ್ಲ. ಯಾಕೆ ಅಂದರೆ ನಿಮ್ಗೆ ಅದು ಗೊತ್ತಿಲ್ಲ. ಕಾರಣ, ಜನ ತುಂಬ ಸ್ಪೀಡಾಗಿ ಹೋಗ್ತಾ ಇದ್ದಾರೆ, ಬಿಟ್ಬಿಟ್ರಿ ಸುಮ್ಮನೆ ಹೋಗಲಿ ಅಂತ ಬಿಟ್ಬಿಟ್ಟವ್ರು ಅಷ್ಟೇ. ನಾನು ಹಿಡಿತಾ ಇದ್ದೀನಿ, ಸ್ವಲ್ಪ ನೋಡ್ಕೊಂಡು ಹೋಗಿ ಅಂತ. ಇದು ವ್ಯತ್ಯಾಸ ನೀವೇ ತಿಳ್ಕೋಬೇಕು. ಪ್ರಪಂಚದಲ್ಲಿ ನಾನು ಒಬ್ಬನೇ ಇದ್ದೀನಿ ಅಂತಲ್ಲ, ಇದ್ದಾರೆ. ಆದರೆ ಅವರ ಅಭಿಪ್ರಾಯ ಏನು ಅಂದರೆ ಜನಗಳು ಕೇಳಲ್ಲ, ನಾವು ಹೇಳಿದಷ್ಟು ದುಡ್ಡು ಕೊಡಲ್ಲ, ಏನೋ ಬರ್ತಾರೆ, ಏನೋ ಒಂದು ಹೇಳಿ ಕಳಿಸೋದು, ಕೊಟ್ಟಷ್ಟು ಕೊಡಲಿ, ಫಿನಿಶ್. ಇದು ನಮ್ಮಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಕೆಟ್ಟ ದುರಭ್ಯಾಸ. ನೀವೇನು ಮಾಡಬೇಕು? ನಿಮ್ಮದು ಎಷ್ಟು ಫೀಸು ತಗೊಳ್ಳಿ, ಕನ್ಸೆಷನ್ ಬೇಡ, ನಮಗೆ ಏನಾಗಿದೆ ಏನು ಮಾಡಬೇಕು ಹೇಳ್ಕೊಡಿ. ನಿಮ್ಮಲ್ಲೂ ಅದು ಸ್ಟ್ರಿಕ್ಟ್ ಇದ್ದಾಗ ಅವರಲ್ಲೂ ಅದು ಬರುತ್ತೆ. ನಿಮ್ಮಲ್ಲೂ ಇಲ್ಲ, ಅವರಲ್ಲೂ ಇಲ್ಲ. ವ್ಯವಹಾರ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ವ್ಯವಹಾರಕ್ಕೆ ಹೋಗಿ ನಿಂತಿದ್ದೀರಾ ನೀವು. ನಮ್ಮಲ್ಲಿ ವ್ಯವಹಾರ ಮಾಡೋಕ್ಕಲ್ಲ ಬಂದಿದ್ದು ಈ ಭೂಮಿಗೆ. ನಾವು ಜ್ಞಾನಾರ್ಜನೆಗಾಗಿ ಬಂದದ್ದು. ಜ್ಞಾನಾರ್ಜನ ರೀತಿಯಲ್ಲಿ ಮನೆಯನ್ನು ಕಟ್ಟಬೇಕು, ಜ್ಞಾನಾರ್ಜನ ರೀತಿಯಲ್ಲೇ ಬದುಕಬೇಕು. ಅದಕ್ಕೋಸ್ಕರವಾಗಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಉತ್ತರ ದಕ್ಷಿಣಕ್ಕೆ ನಾವು ಆರೋಗ್ಯದ ದೃಷ್ಟಿಯಿಂದ ಒಂದೇ ಒಂದು ಲೈನ್ ಹೇಳ್ಕೊಡ್ತೀನಿ. ಯಾರು ನಿಮ್ಮ ಮನೆಯಲ್ಲಿ ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ಇವತ್ತೇ ಫಸ್ಟ್ ಏನಲ್ಲ, ಸಾಕಷ್ಟು ಸಲ ಹೇಳ್ತಿರ್ತೀನಿ. ಮನೆಯಲ್ಲಿ ಕರೆಕ್ಟಾಗಿ ಮನೆಗೆ ಹೋಗಲಿಕ್ಕೆ ಆಗಲ್ಲ, ನಂಬರ್ 1. ನಂಬರ್ 2, ಹೋದ ಮೇಲೆ ನಿದ್ದೆ ಬರಲ್ಲ. ಇದು 2 ಸಮಸ್ಯೆ ಎಲ್ಲ ಸಾಕಷ್ಟು ಮನೆಗಳಲ್ಲಿ ಇರುತ್ತೆ. ಇದೆರಡು ಇರುತ್ತೆ ನಮ್ಮ ಪ್ರಾಬ್ಲಮ್ಮು. ಕರೆಕ್ಟ್ ಟೈಮ್ಗೆ ಮನೆಗೆ ಹೋಗೋಕ್ಕಾಗಲ್ಲ, ಪ್ರಾಬ್ಲಮ್ ಏನೋ ಇರ್ಬೋದು. ಎರಡನೇದು, ಹೋದ ಮೇಲೆ ನಿದ್ದೆ ಬರಲ್ಲ. ಇದು ಯಾವ ಮನೆ ಅಂದರೆ, ಉತ್ತರ ದಕ್ಷಿಣಕ್ಕೆ ನೀವು ಎಷ್ಟು ಓಡಾಡ್ತೀರಾ ಮನೆಯಲ್ಲಿ, ಹೆಂಗಸರಾಗಲಿ ಗಂಡಸರಾಗಲಿ ಮಕ್ಕಳು, ನಮ್ಮ ಶಿರ ಅಂದರೆ ತಲೆ ಪ್ರಚೋದನೆಗೆ ಒಳಗಾಗಿರುತ್ತೆ. ಬೇಡದೇ ಇರೋದೆಲ್ಲ ವಿಚಾರಗಳು ಬರುತ್ತೆ, ಕೋಪ ಬರುತ್ತೆ, ಆವೇಶ ಬರುತ್ತೆ, ನಿದ್ದೆ ಬರಲ್ಲ, ಯಾವಾಗಲೂ ಸಮಸ್ಯೆಗಳೇ, ದೇಹದಲ್ಲಿ ಉರಿ, ದೇಹದಲ್ಲಿ ನೋವು, ಇದೆಲ್ಲವೂ ಸೇರಿ ಮಲಬದ್ಧತೆ ಮುಗೀತು, ಫಿನಿಶ್. ಎಲ್ಲ ಶಾಸ್ತ್ರ ಕೇಳೋದು, ಆರೋಗ್ಯ ಕೇಳೋದು ಎಲ್ಲವೂ ಕೂಡ ನಿಮ್ಮ ಉತ್ತರ ದಕ್ಷಿಣದ ಮನೆ ಉದ್ದ ಎಲ್ಲಿರುತ್ತೋ ನಿಮ್ಮಲ್ಲಿ ನೀವೇ ಮೆಸೇಜ್ ಬರೆದಿಟ್ಕೊಂಬಿಡಿ. ಮನೆ ಅಳ್ತಾ ಇವತ್ತೇ ಹಾಕೋದಾಗಲಿ ನಿಮ್ಮ ಮನೆದನ್ನ, ಉತ್ತರ ದಕ್ಷಿಣ ಜಾಸ್ತಿ ಇದೆಯಾ ಅಷ್ಟೇ ಕತೆ. ಅಂದರೆ ಹೆದರ್ಕೊಳ್ಳೋದಲ್ಲ. ಈ ರೀತಿ ನಡಿಗೆಯನ್ನು ನಡೆದಾಗ ನಿಮ್ಮ ಕಾಲಿನಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಎಷ್ಟು ವೇದನೆಗಳು ಉತ್ಪತ್ತಿ ಆಗುತ್ತದೆ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಅಷ್ಟೊಂದು ಯೋಚನೆ ಪ್ರಚೋದನೆ ಮಾಡುತ್ತೆ. ನಮಗೆ ಬೇಕಿರೋದು ಯಾವುದು? ಆಕರ್ಷಣೆಯಾದ ಮನೆ ಬೇಕು. ಯಾವ ಮನೆ ಬೇಕು? ಆಕರ್ಷಣೆ. ಬೇಗ ಮನೆಗೆ ಹೋಗ್ಬೇಕಪ್ಪ, ಮೊದಲು ನನ್ನ ಹೆಂಡತಿ ಮುಖ ನೋಡ್ಬೇಕಪ್ಪ, ಮೊದಲು ನನ್ನ ಗಂಡನ ಮುಖ ನೋಡ್ಬೇಕಾ, ಇದು ರೀ ಆಕರ್ಷಣೆ. ಅಯ್ಯೋ, ಯಾವಾಗಲೂ ಹೋಗೋದು, ಯಾವಾಗಲೂ ಬರೋದು, ಒಂದು ಫೋನು ಇಲ್ಲ, ಏನಿಲ್ಲ, ಊರವ್ರ ಹತ್ರ ಎಲ್ಲ ಮಾತಾಡೋ, ಗಂಡ ಹೆಂಡತಿ ಫೋನಲ್ಲಿ ಮಾತಾಡೋ ಟೈಮ್ ಇಲ್ಲ. ಅಂದರೆ ಇದೆಲ್ಲ ಏನಕ್ಕಾಗತ್ತೆ? ಫೋನ್ ಮಾಡಿದಾಗ ಯಾವುದೋ ಎಂಗೇಜ್ ಇರುತ್ತೆ, ಅದು ಒಂದು ಜಗಳ ಆಗುತ್ತೆ ಮನೆಗೆ ಹೋದ ತಕ್ಷಣ. ಫೋನ್ ಮಾಡಿದೆ, ಎಲ್ಲಿ ಮಾತಾಡ್ತಿದ್ರಿ, ಯಾಕೆ ಮಾತಾಡ್ತಿದ್ರಿ, ಇದೆಲ್ಲ ನಡೆಯುತ್ತೆ. ಅಂದರೆ ಉತ್ತರ ದಕ್ಷಿಣದ ನಡಿಗೆ ಯಾರ ಮನೆಯಲ್ಲಿ ಹೆಂಗಸು ಓಡಾಡ್ತಾಳೋ, ಗಂಡನಿಗೆ ಹೋದ ತಕ್ಷಣ ರಿಪೇರಿ. ಮನೆ ಬಾಡಿಗೆ ಕಟ್ಟಲಿಲ್ಲ, ಬೇಗ ಬರ್ತೀನಿ ಅಂತ ಲೇಟಾಗಿ ಬಂದ್ರಿ, ದಿನ ರಮಣಿ ರಾಮಾಯಣ. ಆದರೆ ಮನೆಯಲ್ಲಿ ಗಂಡ ಹೆಂಡತಿ ಹೊಂದಾಣಿಕೆ ಆಗಿರಲಿ ಅಂತ ಮಹಾನುಭಾವರು ಗಣಕೂಟಗಳು ನೋಡಿ ಲೆಕ್ಕ ಹಾಕಿ ಒಳ್ಳೆ ಮುಹೂರ್ತ ಮದುವೆ ಮಾಡಿಸಿನಿ ಅಂತವ್ರು ನಾನು ಪ್ರಶ್ನೆ ಹಾಕ್ತೀನಿ. ಯಾವ ಸರ ಮಾಡಬೇಕು? ಮದುವೆ ಟೈಮ್ ಫಿಕ್ಸ್ ಮಾಡಬೇಕಾ? ವಾಸದ ಮನೆಯಲ್ಲಿರ್ತಕ್ಕಂತಹದ್ದನ್ನು ಸರಿ ಮಾಡಬೇಕಾ? ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಅವ್ರ ಕತೆ ಬಿಡಿ, ನೀವು ಅರ್ಥ ಮಾಡ್ಕೊಳ್ಳಿ. ಈ ಹೆಣ್ಣಿಗೆ ಗಂಡು ಮದುವೆ ಮಾಡಿಬಿಟ್ರೆ ಸರಿನಾ? ಸುಳ್ಳು. ಮತ್ತೇನು ಮಾಡಬೇಕು? ಮನೆ ಆಕರ್ಷಣೀಯವಾಗಿರಬೇಕು. ಆಗ ಆ ಮನೆಗೆ ಹೆಣ್ಣು ಗಂಡು ಚೆನ್ನಾಗಿರ್ತಾರೆ.
ಅತ್ತೆ ಮಾವ ಚೆನ್ನಾಗಿರ್ತಾರೆ, ಮನೆಯಲ್ಲಿರ್ತಕ್ಕಂಥ ಕುಟುಂಬದವರಲ್ಲೂ ಚೆನ್ನಾಗಿರ್ತಾರೆ. ಆಕರ್ಷಣೀಯವಾದ ಮನೆ ಯಾವುದು ಅಂತಕ್ಕಂಥದ್ದು ನಾವು ತಿಳ್ಕೊಂಡ್ರೆ, ಇವತ್ತು ನಾನು ಏನು ಚಿತ್ರದಲ್ಲಿ ತೋರಿಸಿದೆ ಆ ಆಕರ್ಷಣೀಯವಾಗಿರ್ತ ಮನೆಯನ್ನು ನಾವು ನಿರ್ಮಾಣ ಮಾಡಬೇಕಾದ್ರೆ ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮುಂದಿನ ಚಿತ್ರಣವನ್ನು ತೋರಿಸ್ಕೊಡ್ತೀನಿ. ಡಿಸೈಡ್ ಮಾಡಿ. ಸದ್ಯಕ್ಕೀಗ ಉತ್ತರ ದಕ್ಷಿಣ ಯಾವ ಮನೆ ಜಾಸ್ತಿ ಇದೆ, ನಾಳೆ ಅಡ್ವಾನ್ಸಾಗಿ ಸ್ವಲ್ಪ ಕರೆ ಮಾಡಿ ಹೇಳಿ, ಇನ್ನು ಸ್ವಲ್ಪ ನಿಮಗೆ ವಿಮರ್ಶೆಯನ್ನು ಹೇಳ್ಕೊಡ್ತೀನಿ. ಉತ್ತರ ದಕ್ಷಿಣ ಜಾಸ್ತಿ ಇರುವ ಮನೆಯೇ ಜಾಸ್ತಿ ಇದೆ ಪ್ರಪಂಚಾದ್ಯಂತ, ಭಾರತ ದೇಶ ಅಲ್ಲ. ಆದರೆ ಆ ಸತ್ಯವನ್ನು ಪರಿವರ್ತನೆ ಮಾಡಿ ಸರಿ ಮಾಡ್ಕೋಬೇಕು ಅನ್ನೋದು ಯಾರಿಗೂ ಪ್ರಜ್ಞೆ ಇಲ್ವೋ, ಗೊತ್ತಿಲ್ವೋ, ಟೈಮ್ ಇಲ್ವೋ, ಗೊತ್ತಿಲ್ಲ. ಆದರೆ ನೀವು ಯಾರೋ ಹೇಳೋದನ್ನು ಅದನ್ನೇ ನಂಬಿಕೊಂಡು ಅದೇ ಸರಿ ಅಂತ ಒಪ್ಕೊಳ್ಳೋದಕ್ಕಿಂತ ಆಕರ್ಷಣೀಯವಾದ ಮನೆಯನ್ನು ಕಟ್ಟಬೇಕು ಅನ್ನೋ ಆಸಕ್ತಿ, ಸಂಕಲ್ಪ ನಿಮ್ಮದಾಗಬೇಕು. ಯಾಕೆಂದರೆ ಮಕ್ಕಳಿಗೆ ಊಟ ತಿನ್ನೋದು, ಮಲಗೋದು ಇದೆರಡು ಮಕ್ಕಳಿಗೆ ಅತಿ ಮುಖ್ಯವಾದ ಒಳ್ಳೆಯ ಅಭ್ಯಾಸ. ಮನೆಗಳಲ್ಲಿ ಮಕ್ಕಳಿಗೆ ಊಟ ತಿನ್ನಿಸೋದೇ ಒಂದು ಕಷ್ಟ ಆಗಿದೆ, ಇದೂ ಕೂಡ ಅದಕ್ಕೆ ಸೇರಿಕೊಳ್ಳುತ್ತೆ. ಅದಕ್ಕೋಸ್ಕರವಾಗಿ ದೊಡ್ಡವ್ರಿಗೂ ಸಮಯ ಪ್ರಜ್ಞೆ ಬೇಕು ಊಟ ಮಲಗೋದ್ರಲ್ಲಿ, ಚಿಕ್ಕ ಮಕ್ಕಳಿಗೂ ಬರಬೇಕು. ಇದೇ ಸಂಸ್ಕಾರವಂತ ಮನೆ ಆಗತ್ತೆ. ಈ ಸಂಸ್ಕಾರ ಮನೆ ನಿಮ್ಮೆಲ್ರಿಗೂ ಬರಬೇಕಂದ್ರೆ ಆಕರ್ಷಣೀಯವಾದ ಆರೋಗ್ಯದಾಯಕವಾದ ಮನೆಯನ್ನು ನೀವು ಕಟ್ಟಲೇಬೇಕು, ಸರಿ ಮಾಡಿಕೊಳ್ಳೇಬೇಕು. ಇದು ನಿಮ್ಮ ಪೂರ್ಣವಾಗಿರ್ತಕ್ಕಂಥ ಸಂಕಲ್ಪ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸರಿ ಗುರೂಜಿ, ಇನ್ನು ಸಾಕಷ್ಟು ವಿಚಾರವನ್ನು ನಮ್ಮ ವೀಕ್ಷಕರಿಗಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿ